ಓಂ ನಮೋ ಭಗವತೆ ವಾಸುದೇವಾಯ. ಯಾರು ಈ ಲೋಕಕ್ಕೆ ಬರಿಗೈಯಲ್ಲಿ ಬಂದು ಬರಿಗೈಯಲ್ಲಿಯೇ ಹಿಂತಿರುಗಿ ಹೋಗುತ್ತೇವೆಂದು ತಿಳಿದುಕೊಳ್ಳುತ್ತಾರೋ ಅವರಿಗೆ ಈ ಜಗತ್ತಿನಲ್ಲಿ ಯಾವುದೇ ದುಃಖವೂ ಬಾಧಿಸುವುದಿಲ್ಲ. ಇಂತಹ ಸತ್ಯವನ್ನು ಅರಿತ ಜೀವಿಗೆ ವಿಚಲನೆಗಳು ಇರುವುದಿಲ್ಲ. ಆತ್ಮೀಯ ವೀಕ್ಷಕ ಬಂಧುಗಳೇ, ತಮ್ಮೆಲ್ಲರಿಗೂ ಕೃಷ್ಣ ಸಂದೇಶ ಯೂಟ್ಯೂಬ್ ವಾಹಿನಿಗೆ ಪ್ರೀತಿಯ ಸುಸ್ವಾಗತ. ನಾವು ಇಂದು ಭಗವಂತ ಶ್ರೀಕೃಷ್ಣನ ದಿವ್ಯ ಉಪದೇಶಗಳನ್ನು, ಜೀವನದ ಆಳವಾದ ಸತ್ಯಗಳನ್ನು ಅರ್ಥಮಾಡಿಕೊಳ್ಳುವ ಒಂದು ಪವಿತ್ರ ಪ್ರಯಾಣವನ್ನು ಆರಂಭಿಸಲಿದ್ದೇವೆ. ಈ ಜ್ಞಾನವು ನಮ್ಮ ಬದುಕನ್ನು ಸುಂದರಗೊಳಿಸುತ್ತದೆ ಮತ್ತು ನಮ್ಮ ಆಂತರಿಕ ಶಾಂತಿಯನ್ನು ಹೆಚ್ಚಿಸುತ್ತದೆ. ನಿಮ್ಮೆಲ್ಲರೂ ಈ ಸತ್ಯಗಳನ್ನು ಹೃದಯಪೂರ್ವಕವಾಗಿ ಆಲಿಸಿ ಅವುಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಪ್ರಾರ್ಥಿಸುತ್ತೇವೆ. ಸತ್ಯ ಮತ್ತು ವಿಶ್ವಾಸದ ಮಾರ್ಗ. ಪರಮಾತ್ಮನ ಪರೀಕ್ಷೆ ಪ್ರಿಯರೇ, ನೀವು ಸಂತೋಷವಾಗಿದ್ದಾಗ ದೇವರನ್ನು ಎಂದಿಗೂ ಮರೆಯಬೇಡಿ. ಅದೇ ರೀತಿ ನೀವು ದುಃಖದಲ್ಲಿದ್ದಾಗ ಪರಮಾತ್ಮನ ಮೇಲೆ ಅಚಲವಾದ ನಂಬಿಕೆಯನ್ನು ಇಡಿ. ಜಗತ್ತಿನಲ್ಲಿ ಎಲ್ಲವೂ ಸುಳ್ಳಾಗಬಹುದು, ಆದರೆ ದೇವರ ಮುಂದೆ ಕಣ್ಣೀರನ್ನು ಮಾತ್ರ ಸುರಿಸಬೇಡಿ. ಪ್ರೀತಿ ಎಂದರೆ ಕೇವಲ ಒಲವು ಮಾತ್ರವಲ್ಲ, ಪ್ರೀತಿ ಎಂದರೆ ಗೌರವ ಮತ್ತು ವಿಶ್ವಾಸ. ಆ ಗೌರವ ಮತ್ತು ವಿಶ್ವಾಸವು ಪ್ರೀತಿಗಿಂತಲೂ ಮಿಗಿಲಾದದ್ದು. ಯಾವಾಗ ನೀವು ದೇವರೊಂದಿಗೆ ಸಂಪರ್ಕ ಸಾಧಿಸುತ್ತೀರೋ ಆಗ ನಿಮ್ಮ ಜೀವನದಲ್ಲಿ ಪರೀಕ್ಷೆಗಳು ಆರಂಭವಾಗುತ್ತವೆ. ಕೆಲವರು ಇದನ್ನು ದುಃಖ ಎಂದು ಭಾವಿಸುತ್ತಾರೆ, ಆದರೆ ಜ್ಞಾನಿಗಳು ಇದನ್ನು ದೇವರ ಅನುಗ್ರಹವೆಂದು ಪರಿಗಣಿಸುತ್ತಾರೆ. ಕಲಿಯುಗದ ಪಾಠಗಳು ಮೋಸ, ವಂಚನೆ ಮತ್ತು ಪಾಪದ ಫಲಗಳನ್ನು ಮನುಷ್ಯನು ಇದೇ ಭೂಮಿಯ ಮೇಲೆ ಅನುಭವಿಸಲೇಬೇಕು ಎಂಬುದನ್ನು ಸದಾ ನೆನಪಿಡಿ. ಕಾಲವು ಯಾರಿಗೂ ಕ್ಷಮಿಸುವುದಿಲ್ಲ. ನೀವು ಯಶಸ್ಸನ್ನು ಸಾಧಿಸಿದ್ದೀರಿ ಎಂದರೆ ನೀವು ಇನ್ನೊಬ್ಬರಿಗಿಂತ ಉತ್ತಮರಾಗಿದ್ದೀರಿ ಎಂದರ್ಥವಲ್ಲ. ಬದಲಾಗಿ ಯಶಸ್ಸು ಎಂದರೆ ನೀವು ನಿನ್ನೆಯ ದಿನ ಹೇಗಿದ್ದೀರೋ ಅದಕ್ಕಿಂತ ಇಂದು ಉತ್ತಮರಾಗಿದ್ದೀರಿ ಎಂದರ್ಥ. ಯಶಸ್ಸು ಸಾಧಿಸಲು ಕಠಿಣ ಪರೀಕ್ಷೆಗಳು ಎದುರಾಗುತ್ತವೆ, ಆದರೆ ಅವುಗಳನ್ನು ಎದುರಿಸುವ ಶಕ್ತಿಯನ್ನು ಪರಮಾತ್ಮನು ನೀಡುತ್ತಾನೆ. ನೀವು ನಿಮ್ಮನ್ನು ಬದಲಾಯಿಸಿಕೊಳ್ಳುವವರೆಗೂ ನಿಮ್ಮ ಜೀವನದಲ್ಲಿ ಏನೂ ಬದಲಾಗುವುದಿಲ್ಲ. ಸತ್ಯದ ಮಿತ್ರರು ಮತ್ತು ಮುಖವಾಡಗಳು. ನಿಮ್ಮ ಎದುರಿಗೆ ಸತ್ಯವನ್ನು ಮಾತನಾಡಿ ಕೋಪಗೊಳ್ಳುವ ಜನರು ನಿಮ್ಮ ಎದುರಿಗೆ ಒಂದು ರೀತಿ ಮತ್ತು ನಿಮ್ಮ ಹಿಂದೆ ಇನ್ನೊಂದು ರೀತಿ ಇರುವ ಜನರಿಗಿಂತ ಕೋಟಿಪಟ್ಟು ಉತ್ತಮರು. ಇನ್ನೊಬ್ಬರ ನೋವನ್ನು ಅರ್ಥಮಾಡಿಕೊಳ್ಳಲು ಆ ವ್ಯಕ್ತಿಯ ಒಳಗೆ ಮಾನವೀಯತೆ ಇರುವುದು ಅತ್ಯವಶ್ಯಕ. ಕಾಗೆಯು ಕೋಗಿಲೆಯ ಧ್ವನಿಯನ್ನು ಅಡಗಿಸಬಹುದು, ಆದರೆ ಅದು ತನ್ನ ಧ್ವನಿಯನ್ನು ಸಿಹಿಯಾಗಿಸಲು ಸಾಧ್ಯವಿಲ್ಲ. ಅದೇ ರೀತಿ ವಿಮರ್ಶಿಸುವ ವ್ಯಕ್ತಿಯು ಸಜ್ಜನರನ್ನು ಅಪಖ್ಯಾತಿಗೊಳಿಸಬಹುದು, ಆದರೆ ಆತನು ಎಂದಿಗೂ ಸಜ್ಜನನಾಗಲು ಸಾಧ್ಯವಿಲ್ಲ. ಏಕಾಂತದ ಆಶೀರ್ವಾದ. ನೀವು ಒಂಟಿಯಾಗಿದ್ದರೆ ಅದನ್ನು ಒಂದು ಆಶೀರ್ವಾದವೆಂದು ಪರಿಗಣಿಸಿ, ಏಕೆಂದರೆ ಭಗವಂತನು ನಿಮ್ಮನ್ನು ಸುಧಾರಿಸಲು ನಿಮಗೆ ಸ್ವಲ್ಪ ಹೆಚ್ಚು ಸಮಯವನ್ನು ನೀಡಿದ್ದಾನೆ. ಒಂಟಿಯಾಗಿರುವುದನ್ನು ಆನಂದಿಸಲು ಕಲಿಯಿರಿ, ಏಕೆಂದರೆ ಯಾರೂ ಶಾಶ್ವತವಾಗಿ ನಿಮ್ಮೊಂದಿಗೆ ಇರುವುದಿಲ್ಲ. ಸಮಯವು ಬಹಳ ಉತ್ತಮವಾದ ಅಭ್ಯಾಸವನ್ನು ಹೊಂದಿದೆ, ಹೇಗಾದರೂ ಅದು ಸಾಗಿಯೇ ಹೋಗುತ್ತದೆ. ಯಶಸ್ವಿ ವ್ಯಕ್ತಿಯು ಸಂತೋಷವಾಗಿರಬಹುದು ಅಥವಾ ಇಲ್ಲದಿರಬಹುದು, ಆದರೆ ಸಂತೋಷವಾಗಿರುವ ವ್ಯಕ್ತಿಯು ಖಂಡಿತವಾಗಿಯೂ ಯಶಸ್ವಿಯಾಗುತ್ತಾನೆ. ಯಾರದೋ ಜೊತೆಗಾರಿಕೆ ಜೀವನದ ಅತ್ಯಂತ ಅಮೂಲ್ಯ ಸಂಬಂಧವಾಗಿ ಬದಲಾದರೆ ಆ ಸಂಬಂಧವೇ ಜೀವನದ ದೊಡ್ಡ ಸಾಧನೆಯಾಗುತ್ತದೆ. ನಿಮ್ಮ ಅಸ್ತಿತ್ವದ ಮೌಲ್ಯವನ್ನು ಅರಿಯದವರನ್ನು ಬಿಟ್ಟು ಹೋಗುವುದು ಸರಿಯಾದ ನಿರ್ಧಾರವಾಗಿರುತ್ತದೆ. ಪರಮಾತ್ಮನ ಪಾತ್ರ ಮತ್ತು ಭರವಸೆ. ಈ ಜಗತ್ತಿನಲ್ಲಿ ಪ್ರತಿಯೊಂದು ಕೆಲಸ ಮನುಷ್ಯರಿಂದಲೇ ಸಾಧ್ಯವಾಗಿದ್ದರೆ ನಾನು ಎಂದರೆ ಪರಮಾತ್ಮನು ಅಸ್ತಿತ್ವದಲ್ಲಿ ಇರುತ್ತಿರಲಿಲ್ಲ. ನಿಮ್ಮ ಸಾಮರ್ಥ್ಯಗಳು ಎಲ್ಲಿ ಕೊನೆಗೊಳ್ಳುತ್ತವೆಯೋ ಅಲ್ಲಿಂದಲೇ ನನ್ನ ಕೆಲಸ, ಅಂದರೆ ದೇವರ ಕೆಲಸವು ಪ್ರಾರಂಭವಾಗುತ್ತದೆ. ಮಗು ಏನು ತಿನ್ನಬೇಕು, ಏನು ಕುಡಿಯಬೇಕು, ಏನು ಧರಿಸಬೇಕು ಎಂದು ಮಗುವು ತಲೆಕೆಡಿಸಿಕೊಳ್ಳುವುದಿಲ್ಲ. ಬದಲಿಗೆ ಮಗುವಿನ ತಾಯಿ ಅದರ ಕಾಳಜಿ ವಹಿಸುತ್ತಾಳೆ. ಹಾಗೆಯೇ ನಮಗೆ ಏನು ಕೊಡಬೇಕು ಮತ್ತು ಏನು ಕೊಡಬಾರದು ಎಂಬುದನ್ನು ಪರಮಾತ್ಮನೇ ಸ್ವತಃ ನೋಡಿಕೊಳ್ಳುತ್ತಾನೆ. ಸುಳ್ಳು ಮತ್ತು ಸೋಗಿನ ವೇಗ ಎಷ್ಟೇ ಇರಲಿ, ಕೇವಲ ಸತ್ಯವಷ್ಟೇ ಗಮ್ಯಸ್ಥಾನವನ್ನು ತಲುಪುತ್ತದೆ. ಮನಸ್ಸಿನ ಶಕ್ತಿ ಮತ್ತು ನಿಯಂತ್ರಣ. ಜನರು ಬಣ್ಣ ಬದಲಾಯಿಸುತ್ತಾರೆ, ಆದರೆ ಕೊಳಲನ್ನು ಹಿಡಿದವನು ಕಾಲವನ್ನು ಬದಲಾಯಿಸುತ್ತಾನೆ. ಮನಸ್ಸು ಒಂದು ಸುಂದರ ಸೇವಕ ಮತ್ತು ಅಪಾಯಕಾರಿ ಮಾಸ್ಟರ್ ಆಗಿದೆ. ಮನುಷ್ಯನು ಜೀವನದ ಸವಾಲುಗಳಿಂದ ಓಡಿ ಹೋಗಬಾರದು ಮತ್ತು ವಿಧಿಯ ಅಥವಾ ದೇವರ ಇಚ್ಛೆಯಂತಹ ನೆಪಗಳನ್ನು ಬಳಸಬಾರದು. ನಿಮ್ಮ ಸರಿಯಾದ ಸಮಯ ಬರುವವರೆಗೆ ಶಾಂತವಾಗಿರಿ. ಮನುಷ್ಯನ ಅತ್ಯುತ್ತಮ ಮಿತ್ರ ಅವನದೇ ಆತ್ಮ ಮತ್ತು ಮನಸ್ಸು. ಅದು ಉತ್ತಮ ವಿಷಯಗಳನ್ನು ಹೊಗಳುತ್ತದೆ ಮತ್ತು ಕೆಟ್ಟ ವಿಷಯಗಳನ್ನು ಬೈಯುತ್ತದೆ. ನಿಮ್ಮ ಸ್ವತ್ತು ಯಾವುದು? ನೀವು ಬರಿಗೈಯಲ್ಲಿ ಬಂದವರು ಮತ್ತು ಬರಿಗೈಯಲ್ಲಿಯೇ ಹೋಗುತ್ತೀರಿ. ಇಂದು ನಿಮ್ಮದು ಏನಿದೆಯೋ ಅದು ನಾಳೆ ಬೇರೆಯವರದ್ದಾಗಿರುತ್ತದೆ. ಆದ್ದರಿಂದ ನೀವು ಏನೇ ಮಾಡಿದರೂ ಅದನ್ನು ಭಗವಂತನಿಗೆ ಅರ್ಪಿಸುತ್ತಾಯಿರಿ. ಆರೋಗ್ಯ ದೊಡ್ಡ ಕೊಡುಗೆ, ತೃಪ್ತಿಯೇ ದೊಡ್ಡ ಸಂಪತ್ತು, ನಿಷ್ಠೆಯೇ ದೊಡ್ಡ ಸಂಬಂಧ. ನೀವು ವಂಚಿಸಿದರೆ ನಾಳೆಯಲ್ಲದಿದ್ದರೆ ನಾಡಿದ್ದು ನೀವು ಖಂಡಿತ ವಂಚನೆಗೊಳಗಾಗುತ್ತೀರಿ. ನೀವು ಜೀವನವನ್ನು ಪ್ರಾಮಾಣಿಕವಾಗಿ ಬದುಕಿದರೆ ಪ್ರತಿಕ್ಷಣವೂ ನಿಮಗೆ ಶಾಂತಿ ದೊರೆಯುತ್ತದೆ. ಉಪವಾಸದ ನಿಜವಾದ ಅರ್ಥ. ಯಾವಾಗೂ ಆಹಾರದ ಉಪವಾಸ ಏಕೆ ಇರಬೇಕು? ದುರಾಸೆ, ಕಾಮ, ದ್ವೇಷ, ಚಾಡಿ, ಕೋಪ ಮತ್ತು ಕೆಟ್ಟ ಆಲೋಚನೆಗಳ ಉಪವಾಸವೂ ಇರಬೇಕು. ಮನಸ್ಸಿನ ನಿರ್ಧಾರ ಮತ್ತು ದೇಹದ ಶಕ್ತಿಯನ್ನು ಯಾವುದೇ ಕೆಲಸಕ್ಕೆ ಸಂಪೂರ್ಣವಾಗಿ ತೊಡಗಿಸಿದರೆ ಯಶಸ್ಸು ಖಂಡಿತವಾಗಿ ಸಾಧಿಸಲ್ಪಡುತ್ತದೆ. ವಿಧಿಯ ಬಾಗಿಗೆ ತಲೆ ಬಡಿದುಕೊಳ್ಳುವ ಬದಲು ಕಾರ್ಯಗಳ ಬಿರುಗಾಳಿಯನ್ನು ಸೃಷ್ಟಿಸುವುದು ಉತ್ತಮ. ಬಾಗಿಲುಗಳು ತಾವಾಗಿಯೇ ತೆರೆದುಕೊಳ್ಳುತ್ತವೆ. ಕೋಪ ಮತ್ತು ವಿನಾಶಕೋಪದ ಸ್ಥಿತಿಯಲ್ಲಿ ಭ್ರಮೆ ಹುಟ್ಟುತ್ತದೆ. ಭ್ರಮೆಯು ಬುದ್ಧಿಯನ್ನು ನಾಶ ಮಾಡುತ್ತದೆ. ಬುದ್ಧಿ ನಾಶವಾದ ಕೂಡಲೇ ಮನುಷ್ಯನು ಪತನಗೊಳ್ಳುತ್ತಾನೆ.
ನೀರು ತನ್ನ ಮಿತಿ ಮೀರಿದರೆ ಅದು ವಿನಾಶಕ್ಕೆ ಕಾರಣವಾಗುತ್ತದೆ. ಅದೇ ರೀತಿ ಮಾತು ತನ್ನ ಮಿತಿ ಮೀರಿದರೆ ಅದು ವಿನಾಶಕ್ಕೆ ಕಾರಣವಾಗುತ್ತದೆ. ಯಾರನ್ನಾದರೂ ಮೋಸ ಮಾಡುವುದು ಒಂದು ಋಣ. ಅದು ನಿಮಗೆ ಖಂಡಿತವಾಗಿಯೂ ಒಂದು ದಿನ ಬೇರೆಯವರಿಂದ ಹಿಂತಿರುಗಿ ಬರುತ್ತದೆ. ಇದು ಕಲಿಯುಗ. ಯಾವಾಗಲೂ ಸಿದ್ಧರಾಗಿರಿ. ಹವಾಮಾನ ಮತ್ತು ಮನುಷ್ಯ ಯಾವಾಗ ಬದಲಾಗುತ್ತಾರೆ ಎಂದು ಹೇಳಲು ಸಾಧ್ಯವಿಲ್ಲ. ಪರಮಾತ್ಮನ ಸಾಮೀಪ್ಯ ದೇವರು ಹೇಳುತ್ತಾನೆ, ನೀವು ನನ್ನನ್ನು ನೋಡಿದರೆ ನಾನು ಸಹ ನಿಮ್ಮನ್ನು ನೋಡುತ್ತೇನೆ. ನೀವು ನನ್ನನ್ನು ಯಾವ ಭಾವನೆಯಿಂದ ನೆನಪಿಸಿಕೊಳ್ಳುತ್ತೀರೋ ಅದೇ ಭಾವನೆಯೊಂದಿಗೆ ನಾನು ನಿಮ್ಮ ಬಳಿಗೆ ಬರುತ್ತೇನೆ. ಪ್ರತೀಕಾರವನ್ನು ತೆಗೆದುಕೊಳ್ಳುವ ಬಗ್ಗೆ ಯೋಚಿಸಬೇಡಿ. ಆರಾಮವಾಗಿ ಕುಳಿತುಕೊಳ್ಳಿ. ನಿಮಗೆ ಕೆಟ್ಟು ಮಾಡಿದವರಿಗೆ ಕೊನೆಯಲ್ಲಿ ಖಂಡಿತವಾಗಿಯೂ ಕೆಟ್ಟದ್ದೇ ಆಗುತ್ತದೆ. 4 ದೊಡ್ಡ ವಿಪತ್ತುಗಳು ಈ ಜಗತ್ತಿನಲ್ಲಿ. ಕಾಮದಂತಹ ಕಣ್ಣು ಇಲ್ಲ, ಮೂರ್ಖತನದಂತಹ ಬಲೆ ಇಲ್ಲ, ದ್ವೇಷದಂತಹ ಮೃಗ ಇಲ್ಲ ಮತ್ತು ದುರಾಸೆಯಂತಹ ಪ್ರವಾಹ ಇಲ್ಲ. ಸಂತೋಷಕ್ಕೆ ಯಾವುದೇ ಮಾರ್ಗವಿಲ್ಲ. ಸಂತೋಷವೇ ಒಂದು ಮಾರ್ಗವಾದೆ. ನೀವು ಸರಿಯಾದ ದಿಕ್ಕಿನಲ್ಲಿದ್ದರೆ ಚಿಂತಿಸಬೇಡಿ, ಆ ದಿಕ್ಕಿನಲ್ಲಿ ನಡೆಯುತ್ತಾ ಇರಿ. ಹೀಗೆ ಮಾಡುವುದರಿಂದ ನೀವು ಖಂಡಿತವಾಗಿಯೂ ನಿಮ್ಮ ಗುರಿಯನ್ನು ಸಾಧಿಸುತ್ತೀರಿ. ಅಮೂಲ್ಯವಾದ ಸಮಯ. ಈ ಇಡೀ ಜಗತ್ತಿನಲ್ಲಿ ಅತ್ಯಂತ ಅಮೂಲ್ಯವಾದ ವಸ್ತು ಎಂದರೆ ಸಮಯ. ಹಾಗಾಗಿ ಅದನ್ನು ವ್ಯರ್ಥ ಮಾಡಬೇಡಿ. ಇಲ್ಲದಿದ್ದರೆ ಕೊನೆಯಲ್ಲಿ ನಿಮಗೆ ಪಶ್ಚಾತ್ತಾಪ ಹೊರತು ಬೇರೇನೂ ಸಿಗುವುದಿಲ್ಲ. ನಿಮ್ಮನ್ನು ಜೀವನದಲ್ಲಿ ಯಾರೊಂದಿಗೂ ಹೋಲಿಸಿಕೊಳ್ಳಬೇಡಿ. ಸೂರ್ಯ ಮತ್ತು ಚಂದ್ರನನ್ನು ಹೋಲಿಸಲಾಗದು, ಏಕೆಂದರೆ ಇಬ್ಬರೂ ತಮ್ಮದೇ ಆದ ಸಮಯದಲ್ಲಿ ಪ್ರಕಾಶಿಸುತ್ತಾರೆ. ಧೈರ್ಯದ ಗುರುತು. ಯಾವುದೇ ಕೆಲಸ ಮಾಡಲು ನಿಮಗೆ ಭಯವೆನಿಸಿದರೆ ಆ ಭಯವು ನಿಮ್ಮ ಕೆಲಸವು ನಿಜವಾಗಿಯೂ ಧೈರ್ಯದಿಂದ ಕೂಡಿದೆ ಎಂಬುದರ ಸಂಕೇತವಾಗಿದೆ ಎಂದು ನೆನಪಿಡಿ. ಯಾರು ಎತ್ತರದ ಮತ್ತು ದೊಡ್ಡ ಕನಸುಗಳನ್ನು ಕಾಣುತ್ತಾರೋ ಅವರ ಪರೀಕ್ಷೆಗಳು ಸಹ ಭೀಕರವಾಗಿರುತ್ತವೆ. ಅವರ ಧೈರ್ಯವು ಹಲವು ಬಾರಿ ಮುರಿಯುತ್ತದೆ, ಆದರೆ ಅವರು ತಮ್ಮ ಉತ್ಸಾಹದಿಂದ ಮಾದಕತೆಯನ್ನು ಅನುಭವಿಸುತ್ತಾರೆ. ಪರ್ವತದ ಎತ್ತರವು ನಿಮ್ಮನ್ನು ಮುಂದಕ್ಕೆ ಸಾಗುವುದರಿಂದ ಎಂದಿಗೂ ತಡೆಯುವುದಿಲ್ಲ, ಆದರೆ ಸಣ್ಣ ಕಲ್ಲುಗಳು ನಿಮ್ಮನ್ನು ಮುಂದಕ್ಕೆ ಸಾಗದಂತೆ ತಡೆಯುತ್ತವೆ. ಆ ಕಲ್ಲನ್ನು ಎಸೆಯಿರಿ. ಸಜೀವ ಮೀನಿನ ಮಾರ್ಗ. ಸತ್ತ ಮೀನು ಮಾತ್ರ ನೀರಿನ ಹರಿವಿನೊಂದಿಗೆ ಚಲಿಸುತ್ತದೆ. ಜೀವಂತವಾಗಿರುವ ಮೀನು ತನ್ನದೇ ಮಾರ್ಗವನ್ನು ಕಂಡುಕೊಳ್ಳುತ್ತದೆ. ನಿಮ್ಮ ಸಮಸ್ಯೆಗಳು ಎಷ್ಟೇ ದೊಡ್ಡದಾಗಿರಲಿ, ನಿಮ್ಮ ಧೈರ್ಯಕ್ಕೆ ಅದರ ಬಗ್ಗೆ ಹೇಳಬೇಡಿ. ಬದಲಿಗೆ ನಿಮ್ಮ ಧೈರ್ಯ ಎಷ್ಟು ದೊಡ್ಡದಾಗಿದೆ ಎಂದು ನಿಮ್ಮ ಸಮಸ್ಯೆಗಳಿಗೆ ಹೇಳಿ. ಯಶಸ್ವಿ ಎಂದರೆ ತನ್ನ ಶತ್ರುಗಳನ್ನು ಗೆಲ್ಲುವವನಲ್ಲ, ಬದಲಾಗಿ ತನ್ನ ಆಸೆಗಳನ್ನು ಗೆಲ್ಲುವವನು ಯಶಸ್ವಿ. ನಿಮ್ಮ ಕನಸುಗಳು ಮತ್ತು ಪ್ರಯತ್ನಗಳು. ನೀವು ಅದನ್ನು ಮಾಡಲು ಸಾಧ್ಯವಿಲ್ಲ ಎಂದು ಯಾರೋ ಯೋಚಿಸಿದ್ದಾರೆ ಎಂಬ ಕಾರಣಕ್ಕೆ ನೀವು ನಿಮ್ಮ ಕನಸುಗಳ ಮೇಲೆ ಕೆಲಸ ಮಾಡುವುದನ್ನು ನಿಲ್ಲಿಸಿದ್ದರೆ ಅದು ನಿಮ್ಮ ಕನಸಲ್ಲ, ಅದು ನಿಮ್ಮ ಸಣ್ಣ ಆಸೆಯಷ್ಟೇ. ನಿಮ್ಮನ್ನು ಹತ್ತಿರದಿಂದ ತಿಳಿಯದವರ ಮಾತುಗಳನ್ನು ಹೃದಯಕ್ಕೆ ತೆಗೆದುಕೊಳ್ಳಬೇಡಿ. ಮುಂದುವರಿಯಿರಿ ಮತ್ತು ಏನಾದರೂ ಮಾಡಿ. ಜೀವನದಲ್ಲಿ ಉತ್ತಮ ಜನರನ್ನು ಹುಡುಕಲು ಹೋಗಬೇಡಿ, ಬದಲಿಗೆ ನೀವೇ ಉತ್ತಮರಾಗಿ. ಬಹುಶಃ ನಿಮ್ಮನ್ನು ಭೇಟಿಯಾಗುವುದರಿಂದ ಯಾರದ್ದೋ ಹುಡುಕಾಟ ಪೂರ್ಣಗೊಳ್ಳಬಹುದು. ಮುಂದೆ ಸಾಗುವ ತತ್ವ. ನೀವು ಹಾರಲು ಸಾಧ್ಯವಾಗದಿದ್ದರೆ ಓಡಿ, ಓಡಲು ಸಾಧ್ಯವಾಗದಿದ್ದರೆ ನಡೆಯಿರಿ, ನಡೆಯಲು ಸಾಧ್ಯವಾಗದಿದ್ದರೆ ತೆವಳಿಕೊಂಡು ಹೋಗಿ. ಆದರೆ ಯಾವಾಗಲೂ ಮುಂದೆ ಸಾಗುತ್ತಾ ಇರಿ. ಮನಸ್ಸಿನ ಅಂತರಂಗದ ಹೋರಾಟ. 2 ತೋಳಗಳ ಕಥೆ. ಒಮ್ಮೆ ಒಬ್ಬ ಗುರುಗಳು ತಮ್ಮ ಶಿಷ್ಯರನ್ನು ಕೇಳಿದರು, ನಮ್ಮೊಳಗೆ ಒಂದು ದೊಡ್ಡ ಯುದ್ಧ ನಡೆಯುತ್ತಿರುತ್ತದೆ ಎಂಬುದು ನಿಮಗೆ ತಿಳಿದಿದೆಯೇ? ಎಲ್ಲಾ ಶಿಷ್ಯರು ಮೌನವಾದಾಗ ಗುರುಗಳು ಹೇಳಿದರು, ವಾಸ್ತವದಲ್ಲಿ ನಮ್ಮೊಳಗೆ 2 ತೋಳಗಳ ನಡುವೆ ದೊಡ್ಡ ಹೋರಾಟ ನಡೆಯುತ್ತಿದೆ. ಒಂದು ಕಪ್ಪು ತೋಳ, ಅದು ಕೋಪ, ಅಸೂಯೆ, ಅಹಂಕಾರ, ದುಃಖ, ಅಪರಾಧ, ದುರಾಸೆ, ಕಳ್ಳತನ ಮತ್ತು ಸುಳ್ಳಿನ ಭಾಷೆಯನ್ನು ಮಾತನಾಡುತ್ತದೆ. ಇನ್ನೊಂದು ಬಿಳಿ ತೋಳ, ಅದು ಸಂತೋಷ, ಪ್ರೀತಿ, ದಯೆ, ಪರಿಗಣನೆ ಮತ್ತು ಸದ್ಭಾವನೆಯ ಭಾಷೆಯನ್ನು ಮಾತನಾಡುತ್ತದೆ. ಈ ಹೋರಾಟದ ಗದ್ದಲದಲ್ಲಿ ನಾವು ಈಗಾಗಲೇ ಅಸ್ತಿತ್ವದಲ್ಲಿರುವ ಮನಸ್ಸಿನ ಶಾಂತಿಯನ್ನು ಮರೆತುಬಿಡುತ್ತೇವೆ ಮತ್ತು ಅದನ್ನು ಬೇರೆಲ್ಲಿಯೋ ಹುಡುಕಲು ಪ್ರಯತ್ನಿಸುತ್ತೇವೆ. ಗುರುಗಳು ಹೇಳಿದರು, ನಮ್ಮಲ್ಲಿ ಯಾರೂ ಈ ಹೋರಾಟದ ಶಬ್ದದಿಂದ ಪಾರಾಗಿಲ್ಲ. ಈ ಹೋರಾಟವು ನನ್ನೊಳಗೆ ಮತ್ತು ನಿಮ್ಮೊಳಗೆ ನಡೆಯುತ್ತದೆ. ಯಾವ ತೋಳಕ್ಕೆ ಆಹಾರ ನೀಡಬೇಕು? ಶಿಷ್ಯರು ಗುರುಗಳ ಮಾತನ್ನು ಆಲಿಸಿ ಕೇಳಿದರು, ಗುರುಗಳೇ, ಈ ಹೋರಾಟದಲ್ಲಿ ಯಾರು ಗೆಲ್ಲುತ್ತಾರೆ? ಗುರುಗಳು ಮುಗುಳ್ನಗೆಯಿಂದ ಹೇಳಿದರು, ನೀವು ಯಾರಿಗೆ ಆಹಾರ ನೀಡುತ್ತೀರೋ ಆ ತೋಳವೇ ಗೆಲ್ಲುತ್ತದೆ. ಆಹಾರ ನೀಡುವುದು ಎಂದರೆ ನಾವು ಗಮನಹರಿಸುವ ಶಕ್ತಿಯನ್ನು ಹೊಂದಿರುತ್ತೇವೆ. ನಾವು ಯಾವ ತೋಳದ ಮಾತುಗಳಿಗೆ ಗಮನ ಕೊಡುತ್ತೇವೆಯೋ ಅದು ದೊಡ್ಡದಾಗಿ ಮತ್ತು ಬಲಶಾಲಿಯಾಗಿ ಬೆಳೆಯುತ್ತದೆ. ಆದ್ದರಿಂದ ನಾವು ಯಾವಾಗಲೂ ಕೋಪಕ್ಕಿಂತ ಮೊದಲು ದಯೆಯನ್ನು ಆರಿಸಿಕೊಳ್ಳಬೇಕು. ದುರಾಸೆಗೆ ಬದಲಾಗಿ ಔದಾರ್ಯವನ್ನು, ಚಿಂತೆಗೆ ಬದಲಾಗಿ ಶಾಂತಿ ಮತ್ತು ಸ್ಥಿರತೆಯನ್ನು ಮತ್ತು ಅಸೂಯೆಗೆ ಮೊದಲು ಸದ್ಭಾವನೆಯನ್ನು ಆರಿಸಿಕೊಳ್ಳಬೇಕು. ಹೀಗೆ ಮಾಡುವುದರಿಂದ ನಮ್ಮ ಮನಸ್ಸು ತಾನಾಗಿಯೇ ಸಂತೋಷವಾಗಿರಲು ಪ್ರಾರಂಭಿಸುತ್ತದೆ. ದೇಹಕ್ಕೆ ವಿಶ್ರಾಂತಿ ನೀಡಿದರೆ ಅದು ತನ್ನಷ್ಟಕ್ಕೆ ತಾನೇ ಗುಣವಾಗಲು ಪ್ರಾರಂಭಿಸುವಂತೆ ಮನಸ್ಸಿಗೆ ಗದ್ದಲದಿಂದ ವಿಶ್ರಾಂತಿ ಸಿಕ್ಕಾಗ ಅದು ತನ್ನಿಂದ ತಾನೇ ಶುದ್ಧವಾಗುತ್ತದೆ. ಸಂಬಂಧಗಳ ಮೌಲ್ಯ. ಜೀವನದಲ್ಲಿ ಎಂದಿಗೂ ಯಾರಿಗೂ ನಮಗೆ ಸಮಯ ಕೊಡಬೇಕೆಂದು ಕೇಳಬೇಡಿ. ಅವರು ನಿಮ್ಮನ್ನು ಗೌರವಿಸಿದರೆ ಅವರೇ ನಿಮಗಾಗಿ ಸಮಯವನ್ನು ಮೀಸಲಿಡುತ್ತಾರೆ, ಮತ್ತು ಅವರು ನಿಮ್ಮನ್ನು ಗೌರವಿಸದಿದ್ದರೆ ಅವರು ನಿಮ್ಮೊಂದಿಗೆ ಇದ್ದರೂ ಸಹ ಅವರು ನಿಮ್ಮವರಾಗಿರುವುದಿಲ್ಲ. ಕಾಲದ ಆಟ ಸಮಯವು ತನ್ನ ಬಣ್ಣವನ್ನು ಯಾವಾಗ ಬದಲಾಯಿಸುತ್ತದೆ ಎಂದು ಯಾರಿಗೂ ತಿಳಿದಿಲ್ಲ. ಏಕೆಂದರೆ ಶ್ರೀರಾಮಚಂದ್ರನಿಗೆ ರಾಜ್ಯ ಸಿಂಹಾಸನ ಸಿಗಬೇಕಾಗಿದ್ದ ರಾತ್ರಿಯೇ ಬೆಳಿಗ್ಗೆ ಅವರಿಗೆ ವನವಾಸಭಿಸಿತು. ಕೋಪಗೊಳ್ಳುವುದು ಕೆಟ್ಟ ವಿಷಯವಲ್ಲ. ಕೋಪದಲ್ಲಿ ಕೆಟ್ಟ ವಿಷಯವೆಂದರೆ ಮನುಷ್ಯನು ತನ್ನ ವಿವೇಚನೆಯನ್ನು ಕಳೆದುಕೊಳ್ಳುವುದು.
ದೇವರು ನಿಮ್ಮನ್ನು ಎಲ್ಲರಿಗಿಂತ ಭಿನ್ನವಾಗಿ ಸೃಷ್ಟಿಸಿದ್ದಾನೆ. ಆದ್ದರಿಂದ ಇತರರಂತೆ ಆಗಲು ಹೋಗಿ ನಿಮ್ಮ ಅಸ್ತಿತ್ವವನ್ನು ನಾಶ ಮಾಡಬೇಡಿ. ಯಶಸ್ಸಿನ ಘಟನೆಯು ಮೊದಲು ನಿಮ್ಮ ಮನಸ್ಸಿನಲ್ಲಿ ನಡೆಯುತ್ತದೆ. ಅದರ ನಂತರ ಯಶಸ್ವಿ ಜನರು ತಮ್ಮ ನಿರ್ಧಾರಗಳಿಂದ ಜಗತ್ತನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿರುತ್ತಾರೆ. ಆದರೆ ವಿಫಲವಾದ ಜನರು ಜಗತ್ತಿಗೆ ಭಯಪಟ್ಟು ತಮ್ಮದೇ ನಿರ್ಧಾರಗಳನ್ನು ಬದಲಾಯಿಸಿಕೊಳ್ಳುತ್ತಾರೆ. ನಿಮ್ಮನ್ನು ನಿರ್ಲಕ್ಷಿಸುವ ಜನರಿಗೆ ಹೆಚ್ಚು ಮಹತ್ವವನ್ನು ನೀಡಬೇಡಿ. ಜನರು ನಿಮ್ಮನ್ನು ಮಣ್ಣಿನಲ್ಲಿ ಹೂಳಲು ಬಹಳ ಪ್ರಯತ್ನ ಮಾಡುತ್ತಾರೆ. ಆದರೆ ನೀವು ಬೀಜದಂತೆ ಮತ್ತೆ ಮತ್ತೆ ಬೆಳೆಯುವ ಅಭ್ಯಾಸವನ್ನು ಮಾಡಿಕೊಳ್ಳಿ. ದೇವರ ಮೇಲೆ ವಿಶ್ವಾಸವಿಡಿ. ಅವರು ನಿಮ್ಮನ್ನು ಇಲ್ಲಿಯವರೆಗೆ ಕರೆತಂದಿದ್ದರೆ ಅವರು ನಿಮ್ಮನ್ನು ಮುಂದೆ ಸಹ ಕೊಂಡೊಯ್ಯುತ್ತಾರೆ. ನಿರರ್ಥಕ ಚಿಂತೆ ಇಲ್ಲಿಯವರೆಗೆ ಚಿಂತೆಯು ಯಾವುದೇ ಕೆಲಸವನ್ನು ಪೂರ್ಣಗೊಳಿಸಲು ಅವಕಾಶ ನೀಡಿಲ್ಲ. ಆದ್ದರಿಂದ ಚಿಂತಿಸುವುದನ್ನು ನಿಲ್ಲಿಸಿ. ಶ್ರೀಕೃಷ್ಣನು ಹೇಳುತ್ತಾನೆ, ನಿಧಾನವಾಗಿ ಏನಾದರೂ ಆಗುತ್ತದೆ. ತೋಟಗಾರನು ಮರಕ್ಕೆ 100 ಕೊಡ ನೀರನ್ನು ಸುರಿದರೂ ಹಣ್ಣು ಬರುವುದು ಋತು ಬಂದಾಗ ಮಾತ್ರ. ಅಂದರೆ ತಾಳ್ಮೆಯಿಂದ ಮತ್ತು ಸರಿಯಾದ ಸಮಯದಲ್ಲಿ ಮಾತ್ರ ಕೆಲಸವು ಪೂರ್ಣಗೊಳ್ಳುತ್ತದೆ. ಒಂಟಿತನದ ಶಕ್ತಿ. ನೀವು ಎಂದಾದರೂ ಒಂಟಿಯಾಗಿ ನಡೆಯಬೇಕಾಗಿದ್ದರೆ ಭಯಪಡಬೇಡಿ. ಏಕೆಂದರೆ ಸ್ಮಶಾನ, ಪರ್ವತದ ಶಿಖರ ಮತ್ತು ಸಿಂಹಾಸನದ ಮೇಲೆ ಮನುಷ್ಯನು ಒಂಟಿಯಾಗಿರುತ್ತಾನೆ. ನಿಮ್ಮ ರಾಜ್ಯದ ರಹಸ್ಯವನ್ನು ನೀವು ಇನ್ನೊಬ್ಬರಿಗೆ ಹೇಳಿದರೆ ನೀವು ಅವರ ಗುಲಾಮರಾಗುತ್ತೀರಿ. ಸ್ವಲ್ಪದರಲ್ಲಿ ಸಂತೋಷವಾಗಿರುವ ವ್ಯಕ್ತಿಯು ಹೆಚ್ಚು ಸಂತೋಷವನ್ನು ಹೊಂದಿರುತ್ತಾನೆ. ಹೃದಯದ ನೋವು. ಸಾಮಾನ್ಯವಾಗಿ ನಿಮ್ಮ ಸ್ವಂತ ಜನರ ಮಾತುಗಳು ಹೃದಯವನ್ನು ಚುಚ್ಚುತ್ತವೆ. ಅಪರಿಚಿತರಿಗೆ ನಿಮ್ಮ ಕಣ್ಣುಗಳಲ್ಲಿ ನೀರು ತರಿಸುವ ಶಕ್ತಿ ಇರುವುದಿಲ್ಲ. ನೀವು ಎಷ್ಟೇ ನೋವನ್ನು ಅನುಭವಿಸುತ್ತಿದ್ದರೂ ಅದು ನಿಮ್ಮ ನಿರ್ಧಾರದ ಫಲಿತಾಂಶವಾಗಿದೆ. ಮತ್ತು ನೀವು ನಿಮ್ಮ ನಿರ್ಧಾರವನ್ನು ಬದಲಾಯಿಸುವ ದಿನ, ಆ ದಿನವೇ ನಿಮ್ಮ ಜೀವನವು ಬದಲಾಗುತ್ತದೆ. ಸಂಬಂಧಗಳ ಭ್ರಮೆ. ನನಗೆ ಯಾರಾದರೂ ಬೇಕಾಗುತ್ತಾರೆ ಎಂದು ನೀವು ಹೆಮ್ಮೆಪಡಬಾರದು. ಮತ್ತು ಎಲ್ಲರಿಗೂ ನಾನು ಬೇಕಾಗುತ್ತೇನೆ ಎಂಬ ಭ್ರಮೆಯೂ ಇರಬಾರದು. ನಿಮ್ಮ ಕನಸುಗಳು ನಿಮ್ಮ ನೆಪಗಳಿಗಿಂತ ದೊಡ್ಡದಾದಾಗ ಯಶಸ್ಸು ಸಾಧಿಸಲಾಗುತ್ತದೆ. ನೀವು ಯಾರಿಗಾದರೂ ಎಷ್ಟೇ ಒಳ್ಳೆಯದು ಮಾಡಿ, ಸಮಯ ಬಂದಾಗ ನೀವು ನನಗಾಗಿ ಏನು ಮಾಡಿದ್ದೀರಿ ಎಂದು ಅವರು ಖಂಡಿತ ಕೇಳುತ್ತಾರೆ. ಪ್ರೀತಿ ಮತ್ತು ನೋವು ಬಿಟ್ಟು ಹೋಗಲು ಮಿಲಿಯನ್ ಕಾರಣಗಳಿದ್ದರೂ ಸಹ ಉಳಿದುಕೊಳ್ಳಲು ಒಂದು ಕಾರಣವನ್ನು ಕಂಡುಕೊಳ್ಳುವುದೇ ಪ್ರೀತಿ. ನನ್ನ ನೋವು ಯಾರದ್ದೋ ನಗುವಿಗೆ ಕಾರಣವಾಗಬಹುದು, ಆದರೆ ನನ್ನ ನಗುವು ಎಂದಿಗೂ ಯಾರದ್ದೋ ನೋವಿಗೆ ಕಾರಣವಾಗಬಾರದು. ನೀವು ಯಾವಾಗಲೂ ಹೇಳಬೇಕು, ನನ್ನೊಂದಿಗೆ ಎಲ್ಲವೂ ಅದ್ಭುತವಾಗಿರುತ್ತದೆ. ಏನಾದರೂ ಕೆಟ್ಟದು ಸಂಭವಿಸಲಿದ್ದರೂ ಸಹ ಅದು ಸಹ ಒಳ್ಳೆಯದಾಗಿ ಬದಲಾಗುತ್ತದೆ. ಆತ್ಮವಿಶ್ವಾಸದ ಅದ್ಭುತ ಶಕ್ತಿ. ಆತ್ಮವಿಶ್ವಾಸವು ಬಿರುಗಾಳಿಯ ದಿಕ್ಕನ್ನು ಬದಲಾಯಿಸಬಲ್ಲ ಶಕ್ತಿಯಾಗಿದೆ. ಅದು ಹೋರಾಟಗಳನ್ನು ಎದುರಿಸಿ ನೀರಿನಲ್ಲೂ ತನ್ನ ಮಾರ್ಗವನ್ನು ಕಂಡುಕೊಳ್ಳಬಲ್ಲದು. ಸಮಯಕ್ಕೆ ನಿಮಗೆ ಮತ್ತೆ ಸಮಯ ನೀಡಲು ಸಾಕಷ್ಟು ಸಮಯ ಇರುವುದಿಲ್ಲ. ದುಃಖಿತರಾಗಿರುವುದು ಸಮಯದ ವ್ಯರ್ಥ. ನಗಲು ಒಂದು ಕಾರಣವನ್ನು ಹುಡುಕಿ. ನಿಮ್ಮ ಬಗ್ಗೆ ನಿಮ್ಮ ಸಂಪೂರ್ಣ ಕಲ್ಪನೆಯು ಇತರರಿಂದ ಎರವಲು ಪಡೆದಿದೆ. ಇದು ತಮ್ಮ ಬಗ್ಗೆ ತಿಳಿದಿಲ್ಲದವರಿಂದ ಎರವಲು ಪಡೆದಿದೆ. ಮಾತು ಮನುಷ್ಯನ ಆಭರಣವಾಗಿದೆ. ವಯಸ್ಸು ಮತ್ತು ಸಂದರ್ಭಗಳೊಂದಿಗೆ ನೋಟವು ಬದಲಾಗುತ್ತದೆ. ಆದ್ದರಿಂದ ನಿಮ್ಮ ಮಾತನ್ನು ಸುಂದರವಾಗಿ ಇರಿಸಿಕೊಳ್ಳಿ. ನೀವು ಬಯಸಿದರೂ ಸಹ ನಿಮ್ಮ ಬಗ್ಗೆ ಜನರ ಗ್ರಹಿಕೆಯನ್ನು ನೀವು ಬದಲಾಯಿಸಲು ಸಾಧ್ಯವಿಲ್ಲ. ಆದ್ದರಿಂದ ನಿಮ್ಮ ಜೀವನವನ್ನು ಶಾಂತಿಯುತವಾಗಿ ಬದುಕಿ ಮತ್ತು ಸಂತೋಷವಾಗಿರಿ. ಪ್ರಾಮಾಣಿಕೆಯ ಪಾಠ. ನಾನು ಹಿಂದೆ ಇದ್ದೇನೆಂದರೆ ನನಗೆ ಚತುರನಾಗಿರುವುದು ತಿಳಿದಿಲ್ಲದಿರಬಹುದು. ಜನರು ನನ್ನ ನಿಷ್ಠೆಯನ್ನು ಅರ್ಥಮಾಡಿಕೊಳ್ಳದಿರಬಹುದು, ಆದರೆ ನನಗೆ ದ್ರೋಹ ಮಾಡುವುದು ತಿಳಿದಿಲ್ಲ. ನೀವು ಪ್ರಯತ್ನಿಸಿದಾಗ ಏನಾಗಬಹುದು ಎಂದು ನಿಮಗೆ ತಿಳಿದಿರುವುದಿಲ್ಲ, ಆದರೆ ನೀವು ಪ್ರಯತ್ನಿಸದಿದ್ದರೆ ಖಂಡಿತ ಏನೂ ಆಗುವುದಿಲ್ಲ. ಅನುಭವದ ಪಾತ್ರ. ಶ್ರದ್ಧೆ ಒಬ್ಬ ವ್ಯಕ್ತಿಯು ತಾನು ಮಾಡಲು ಸಾಧ್ಯವಿಲ್ಲದ ಕೆಲಸವನ್ನು ಮಾಡಲು ಪ್ರೇರೇಪಿಸುತ್ತದೆ. ಧೈರ್ಯ ಒಬ್ಬ ವ್ಯಕ್ತಿಯು ತಾನು ಮಾಡಲು ಸಾಧ್ಯವಿಲ್ಲದ ಕೆಲಸವನ್ನು ಮಾಡಲು ಪ್ರೇರೇಪಿಸುತ್ತದೆ. ಆದರೆ ಅನುಭವವು ಒಬ್ಬ ವ್ಯಕ್ತಿಯು ವಾಸ್ತವವಾಗಿ ಏನು ಮಾಡಬೇಕೋ ಅದನ್ನು ಮಾಡಲು ಪ್ರೇರೇಪಿಸುತ್ತದೆ. ನಿಮ್ಮ ಪ್ರತಿಯೊಂದು ಕ್ರಿಯೆಯ ಫಲಿತಾಂಶವನ್ನು ನೀವು ಯಾವುದಾದರೂ ರೂಪದಲ್ಲಿ ಖಂಡಿತವಾಗಿಯೂ ಪಡೆಯುತ್ತೀರಿ. ಜೀವನದಲ್ಲಿ ಸೋಲು ಒಂದು ಪಾಠ. ಅದು ನಿಮ್ಮನ್ನು ಸುಧಾರಿಸಲು ಒಂದು ಅವಕಾಶವನ್ನು ನೀಡುತ್ತದೆ. ಯಾರಿಗಾದರೂ ಪ್ರೀತಿ ನೀಡುವುದು ದೊಡ್ಡ ಕೊಡುಗೆ, ಮತ್ತು ಯಾರೊಬ್ಬರ ಪ್ರೀತಿಯನ್ನು ಸ್ವೀಕರಿಸುವುದು ದೊಡ್ಡ ಗೌರವ. ದೇವರ ಸಂಕಲ್ಪ ಮತ್ತು ವಿಶ್ವಾಸದ ಕಥೆ. ರಿಚ್ ಮ್ಯಾನ್ ಮತ್ತು ಬೆಂಕಿ. ಒಂದಾನೊಂದು ಕಾಲದಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ಇದ್ದನು. ಆ ವ್ಯಕ್ತಿಯು ಶ್ರೀಕೃಷ್ಣನ ದೊಡ್ಡ ಭಕ್ತನಾಗಿದ್ದನು. ಒಮ್ಮೆ ಆ ಶ್ರೀಮಂತ ವ್ಯಕ್ತಿಯು ತನ್ನ ದೋಣಿಯಲ್ಲಿ ಸುತ್ತಾಡಲು ಸಮುದ್ರಕ್ಕೆ ಹೋಗುತ್ತಾನೆ. ನಂತರ ಅವನು ಸಮುದ್ರದಲ್ಲಿ ಸುತ್ತಾಡುತ್ತಾ ಬಹಳ ದೂರ ಹೋಗುತ್ತಾನೆ. ಆಗ ಇದ್ದಕ್ಕಿದ್ದಂತೆ ಸಮುದ್ರದಲ್ಲಿ ಒಂದು ದೊಡ್ಡ ಬಿರುಗಾಳಿ ಬರುತ್ತದೆ. ಇದರಿಂದ ಆ ಶ್ರೀಮಂತನ ದೋಣಿಯು ನೀರಿನಲ್ಲಿ ಮುಳುಗಲು ಪ್ರಾರಂಭಿಸುತ್ತದೆ. ನಂತರ ಅವನು ತನ್ನ ಜೀವವನ್ನು ಉಳಿಸಲು ದೋಣಿಯಿಂದ ಹಾರುತ್ತಾನೆ ಮತ್ತು ಸಮುದ್ರದಲ್ಲಿ ಈಜುತ್ತಾ ಒಂದು ನಿರ್ಜನ ದ್ವೀಪವನ್ನು ತಲುಪುತ್ತಾನೆ. ಅಲ್ಲಿ ಅವನಿಗೆ ದೂರದವರೆಗೆ ಯಾರೂ ಕಾಣಿಸಲಿಲ್ಲ. ನಂತರ ಅವನು ಸಮುದ್ರ ತೀರದಲ್ಲಿ ಒಂದು ಗುಡಿಸಲನ್ನು ನೋಡುತ್ತಾನೆ. ದಣಿದ ಮತ್ತು ಬಳಲಿದ ಆ ವ್ಯಕ್ತಿಯು ಆ ಗುಡಿಸಲಿಗೆ ಹೋಗಿ ಮಲಗುತ್ತಾನೆ. ನಂತರ ಮತ್ತೆ ಸಮುದ್ರದಲ್ಲಿ ಒಂದು ದೊಡ್ಡ ಬಿರುಗಾಳಿ ಬರುತ್ತದೆ. ಆ ಶ್ರೀಮಂತನು ಮಲಗಿದ್ದ ಗುಡಿಸಲಿಗೆ ಸಿಡಿಲು ಬಡಿಯುತ್ತದೆ. ಇದರಿಂದ ಆ ಗುಡಿಸಲಿಗೆ ಬೆಂಕಿ ತಗುಲುತ್ತದೆ. ಹೇಗೋ ಅವನು ತನ್ನ ಜೀವವನ್ನು ಉಳಿಸಿಕೊಂಡು ಗುಡಿಸಲಿನಿಂದ ಹೊರಬರುತ್ತಾನೆ ಮತ್ತು ಅವನ ಜೀವವು ಮತ್ತೆ ಉಳಿಯುತ್ತದೆ. ಪರಮಾತ್ಮನ ಯೋಜನೆ. ಆ ವ್ಯಕ್ತಿಯು ನನಗೆ ಯಾಕೆ ಈ ರೀತಿ ಕೆಟ್ಟದ್ದೇ ಆಗುತ್ತಿದೆ ಎಂದು ಯೋಚಿಸಲು ಪ್ರಾರಂಭಿಸುತ್ತಾನೆ. ಮತ್ತು ಆವಾಗಲೇ ಸಮುದ್ರದಲ್ಲಿ ಒಂದು ದೊಡ್ಡ ದೋಣಿ ಹಾದು ಹೋಗುತ್ತದೆ. ದೋಣಿಯವನು ದೂರದಲ್ಲಿ ಹೊಗೆಯನ್ನು ನೋಡುತ್ತಾನೆ. ದೋಣಿಯವನು ಸಹಾಯಕ್ಕಾಗಿ ಯಾರೋ ಬೆಂಕಿ ಹಚ್ಚಿದ್ದಾರೆ ಎಂದು ಯೋಚಿಸುತ್ತಾನೆ. ದೋಣಿಯವನು ತನ್ನ ದೋಣಿಯನ್ನು ಬೆಂಕಿಯ ಕಡೆಗೆ ಕೊಂಡೊಯ್ಯುತ್ತಾನೆ.
ಮತ್ತು ಅವನು ಬೆಂಕಿಯ ಬಳಿ ತಲುಪಿದ ತಕ್ಷಣ ಅವನು ಬೆಂಕಿಯ ಹತ್ತಿರ ಒಬ್ಬ ವ್ಯಕ್ತಿಯನ್ನು ನೋಡುತ್ತಾನೆ. ನಂತರ ದೋಣಿಯವನು ದೋಣಿಯಿಂದ ಇಳಿದು ಆ ವ್ಯಕ್ತಿಯ ಬಳಿಗೆ ಹೋಗಿ ಅವನಿಗೆ ಸಹಾಯ ಮಾಡಿ ತನ್ನ ದೋಣಿಯಲ್ಲಿ ಕುಳಿತುಕೊಳ್ಳಲು ಹೇಳುತ್ತಾನೆ. ಹೀಗೆ ಆ ಶ್ರೀಮಂತನ ಜೀವವು ಉಳಿಯುತ್ತದೆ. ಎಲ್ಲವೂ ಒಳ್ಳೆಯದಕ್ಕೆ. ನಂತರ ದೋಣಿಯಲ್ಲಿ ಕುಳಿತಿದ್ದ ಆ ವ್ಯಕ್ತಿಯು ದೇವರು ಏನೇ ಮಾಡಿದರೂ ಒಳ್ಳೆಯದಕ್ಕಾಗಿ ಮಾಡುತ್ತಾನೆ ಎಂದು ಯೋಚಿಸುತ್ತಾನೆ. ನನ್ನ ಗುಡಿಸಲು ಸುಟ್ಟು ಹೋಗದಿದ್ದರೆ ನಾನು ಬಹುಶಃ ಈ ದ್ವೀಪದಲ್ಲಿಯೇ ಸತ್ತು ಹೋಗುತ್ತಿದ್ದೆ. ಅದಕ್ಕಾಗಿಯೇ ಈ ಮಾತು ಇದೆ, ಏನೇ ಆದರೂ ಒಳ್ಳೆಯದಕ್ಕೇ ಆಗುತ್ತದೆ. ಆ ವ್ಯಕ್ತಿಯು ದೇವರಿಗೆ ಧನ್ಯವಾದಗಳನ್ನು ಹೇಳಲು ಪ್ರಾರಂಭಿಸುತ್ತಾನೆ. ನಮ್ಮ ಜೀವನದಲ್ಲಿ ಏನೇ ನಡೆಯುತ್ತಿದ್ದರೂ, ಏನೇ ಕೆಟ್ಟದ್ದು ನಡೆಯುತ್ತಿದೆ ಎಂದು ನೀವು ಭಾವಿಸಿದರೂ ಅದು ನಿಜವಾಗಿಯೂ ಕೆಟ್ಟದ್ದಾಗಿರುವುದಿಲ್ಲ. ಇಂದು ನಿಮಗೆ ಏನಾಗುತ್ತಿದೆ ಎಂದು ಕೆಟ್ಟದಾಗಿ ಅನಿಸಿದರೂ ಮುಂಬರುವ ಸಮಯದಲ್ಲಿ ನಿಮಗೆ ಏನೇ ಆದರೂ ಅದು ಒಳ್ಳೆಯದಕ್ಕಾಗಿ ಆಗಿದೆ ಎಂದು ಅರಿವಾಗುತ್ತದೆ. ಇದು ಅದ್ಭುತವಲ್ಲವೇ? ಜೀವನದ ವಿಚಿತ್ರ ಸತ್ಯಗಳು. ವಿಧಿಯು ಸ್ನೇಹಿತನಲ್ಲದಿದ್ದರೂ ಕೋಪಗೊಳ್ಳುತ್ತದೆ. ಬುದ್ಧಿ ಕಬ್ಬಿಣವಲ್ಲದಿದ್ದರೂ ತುಕ್ಕು ಹಿಡಿಯುತ್ತದೆ. ಸ್ವಾಭಿಮಾನ ದೇಹವಲ್ಲದಿದ್ದರೂ ಗಾಯಗೊಳ್ಳುತ್ತದೆ. ಮತ್ತು ಮನುಷ್ಯ ಹವಾಮಾನವಲ್ಲದಿದ್ದರೂ ಬದಲಾಗುತ್ತಾನೆ. ತಮ್ಮ ಸಂಬಂಧಗಳಿಗೆ ಬೆಲೆ ನೀಡದ ವ್ಯಕ್ತಿಯೊಂದಿಗೆ ನಿಲ್ಲುವುದಕ್ಕಿಂತ ಒಬ್ಬಂಟಿಯಾಗಿ ನಿಲ್ಲುವುದು ಉತ್ತಮ. ಇದು ಅಹಂಕಾರವಲ್ಲ, ಇದು ಸ್ವಾಭಿಮಾನ. ನೀವು ಕೇವಲ ಭವಿಷ್ಯದ ಬಗ್ಗೆ ಯೋಚಿಸುತ್ತಿದ್ದರೆ ನೀವು ವರ್ತಮಾನವನ್ನು ಹಾಳು ಮಾಡುತ್ತೀರಿ. ನೀವು ಬಲಶಾಲಿಯಾಗಬೇಕೆಂದರೆ ಒಂಟಿಯಾಗಿರುವುದನ್ನು ಆನಂದಿಸಲು ಕಲಿಯಿರಿ. ತಪ್ಪಾದ ದಿಕ್ಕಿನಲ್ಲಿ ಚಲಿಸುವ ಜನಸಮೂಹದ ಭಾಗವಾಗುವುದಕ್ಕಿಂತ ಸರಿಯಾದ ದಿಕ್ಕಿನಲ್ಲಿ ಒಬ್ಬಂಟಿಯಾಗಿ ನಡೆಯುವುದು ಉತ್ತಮ. ಪ್ರತಿಕ್ಷಣವೂ ಸಾಗುವ ಮೊದಲು ಅದನ್ನು ಅನುಭವಿಸಿ, ಏಕೆಂದರೆ ನೆನಪುಗಳು ಮಾತ್ರ ಹಿಂತಿರುಗುತ್ತವೆ, ಸಮಯವಲ್ಲ. ಮಾತುಗಳ ಮಹತ್ವ. ಯಾರು ಯಾವಾಗಲೂ ಪಿತೂರಿಗಳನ್ನು ಮಾಡುತ್ತಿರುತ್ತಾರೋ ಅವರು ಒಂದು ದಿನ ದೊಡ್ಡ ಪಿತೂರಿಗೆ ತುತ್ತಾಗುತ್ತಾರೆ. ನೀವು ಕೆಟ್ಟ ಮನಸ್ಥಿತಿಯಲ್ಲಿದ್ದಾಗ ಕೆಟ್ಟ ಮಾತುಗಳನ್ನು ಮಾತನಾಡಬೇಡಿ, ಏಕೆಂದರೆ ನಿಮ್ಮ ಕೆಟ್ಟ ಮನಸ್ಥಿತಿಯನ್ನು ಬದಲಾಯಿಸಲು ನಿಮಗೆ ಅನೇಕ ಅವಕಾಶಗಳು ಸಿಗುತ್ತವೆ. ಆದರೆ ನಿಮ್ಮ ಮಾತುಗಳನ್ನು ಮತ್ತೆ ಬದಲಾಯಿಸಲು ನಿಮಗೆ ಅವಕಾಶಗಳು ಸಿಗುವುದಿಲ್ಲ. ನೀವು ಉತ್ತಮ ವ್ಯಕ್ತಿ, ಆದರೆ ಅದನ್ನು ಸಾಬೀತುಪಡಿಸಲು ಸಮಯ ವ್ಯರ್ಥ ಮಾಡಬೇಡಿ. ಏನಾಗಿದೆ ಎಂಬುದರ ಬಗ್ಗೆ ನಾವು ಯೋಚಿಸುವುದಿಲ್ಲ. ನಮಗೆ ಸಿಕ್ಕಿದ್ದನ್ನು ನಾವು ಕಳೆದುಕೊಳ್ಳುವುದಿಲ್ಲ. ಸಮಯ ಮತ್ತು ಪರಿಸ್ಥಿತಿಗಳಿಗೆ ಅಳದವರಿಗೆ ಯಶಸ್ಸು ಸಿಗುತ್ತದೆ. ನಿಮ್ಮ ಮೌಲ್ಯವನ್ನು ಅರಿಯಿರಿ. ನಿಮ್ಮ ಮೌಲ್ಯವನ್ನು ಅರ್ಥಮಾಡಿಕೊಳ್ಳುವವರಿಗೆ ಮಾತ್ರ ಜೀವನದಲ್ಲಿ ಪ್ರಾಮುಖ್ಯತೆ ನೀಡಿ. ಪಾಠಗಳನ್ನು ಕೇವಲ ತಮಗಾಗಿ ಕಲಿಸಲಾಗುತ್ತದೆ, ಸಲಹೆಯನ್ನು ಮಾತ್ರ ಇತರಿಗೆ ನೀಡಲಾಗುತ್ತದೆ. ಸಹವಾಸವು ವ್ಯಕ್ತಿಯ ಸ್ವಭಾವದ ಮೇಲೆ ಪರಿಣಾಮ ಬೀರುವುದಿಲ್ಲ, ಏಕೆಂದರೆ ರಾವಣನೊಂದಿಗೆ ವಾಸವಿದ್ದರೂ ಸಹ ವಿಭೀಷಣ ಕೆಟ್ಟವನಾಗಲಿಲ್ಲ, ಮತ್ತು ರಾಮನೊಂದಿಗೆ ವಾಸವಿದ್ದು ಕೈಕೇಯಿ ಸುಧಾರಿಸಲಿಲ್ಲ. ಸಂಯಮ ಮತ್ತು ಸೃಷ್ಟಿಕರ್ತ ತಾಳ್ಮೆಯಿಂದಿರಿ. ಎಂದಿಗೂ ನಿರಾಶರಾಗಬೇಡಿ, ಏಕೆಂದರೆ ನಿಮ್ಮನ್ನು ಬರೆದವನು ಈ ವಿಶ್ವದ ಅತ್ಯಂತ ಶ್ರೇಷ್ಠ ಬರಹಗಾರ. ಸರಿಯಾದ ಸಮಯದಲ್ಲಿ ಸರಿಯಾದ ವಿಷಯವನ್ನು ಮತ್ತು ತಪ್ಪಾದ ಸಮಯದಲ್ಲಿ ತಪ್ಪಾದ ವಿಷಯವನ್ನು ಅರ್ಥ ಮಾಡಿಕೊಳ್ಳುವ ಯಾರನ್ನಾದರೂ ಕಂಡುಹಿಡಿಯುವುದು ತುಂಬಾ ಕಷ್ಟ. ಮತ್ತು ನೀವು ಅಂತಹವರನ್ನು ಕಂಡರೆ ಅವರ ಬಗ್ಗೆ ಕಾಳಜಿ ವಹಿಸಿ. ದುಃಖವಿಲ್ಲದೆ ಯಶಸ್ಸು ಇಲ್ಲ. ನೀವು ಜೀವನದಲ್ಲಿ ದುಃಖವನ್ನು ಸಹಿಸಲು ಸಾಧ್ಯವಾಗದಿದ್ದರೆ ನೀವು ಯಶಸ್ಸನ್ನು ಸಹ ಸಹಿಸಲಾರಿರಿ. ಯಶಸ್ಸು ಸಿಗುವುದು ಖಚಿತ. ನೋಡಬೇಕಾದ ವಿಷಯವೆಂದರೆ ನೀವು ಅದಕ್ಕಾಗಿ ಎಷ್ಟು ಬೆಲೆ ತೆರಲು ಸಿದ್ಧರಿದ್ದೀರಿ. ಜೀವನದ ಅರ್ಥವೆಂದರೆ ನಿಮ್ಮನ್ನು ಕಂಡುಕೊಳ್ಳುವುದಲ್ಲ, ಬದಲಾಗಿ ನಿಮ್ಮನ್ನು ಸೃಷ್ಟಿಸಿಕೊಳ್ಳುವುದು. ಆತ್ಮಾವಲೋಕನ ಮತ್ತು ವಿಮರ್ಶೆ. ನೀವು ಯಾರೊಬ್ಬರಲ್ಲಿ ಏನಾದರೂ ಕೊರತೆಯನ್ನು ನೋಡಿದರೆ ಅವರೊಂದಿಗೆ ಮಾತನಾಡಿ. ಆದರೆ ನೀವು ಎಲ್ಲರಲ್ಲಿ ಕೊರತೆಯನ್ನು ನೋಡಿದರೆ ನಿಮ್ಮೊಂದಿಗೆ ನೀವೇ ಮಾತನಾಡಿ. ಲಕ್ಷ್ಮಿಯನ್ನು ಕದಿಯಬಹುದು, ಆದರೆ ಸರಸ್ವತಿಯನ್ನು ಕದಿಯಲು ಸಾಧ್ಯವಿಲ್ಲ. ಆದ್ದರಿಂದ ನಿಮ್ಮ ಮಕ್ಕಳಿಗೆ ಶ್ರೀಮಂತರನ್ನಾಗಿ ಮಾಡುವ ಮೊದಲು ಅವರಿಗೆ ವಿದ್ಯೆಯನ್ನು ಕಲಿಸಲು ಪ್ರಯತ್ನಿಸಿ. ನೀವು ಏನು ಮಾಡಲು ಬಯಸುತ್ತೀರೋ ಅದನ್ನು ನಿಮ್ಮ ಸ್ವಂತ ಶಕ್ತಿಯ ಮೇಲೆ ಮಾಡಿ, ಏಕೆಂದರೆ ಜಗತ್ತು ನಿಮ್ಮ ಸ್ವಂತ ಶಕ್ತಿಯ ಮೇಲೆ ರಚಿಸಲಾದ ಇತಿಹಾಸವನ್ನು ನೆನಪಿಸಿಕೊಳ್ಳುತ್ತದೆ. ವ್ಯಕ್ತಿತ್ವದ ಕಠಿಣತೆ. ವ್ಯಕ್ತಿತ್ವದಲ್ಲಿ ಸ್ವಲ್ಪ ಕಠಿಣತೆ ಅಗತ್ಯ. ಕೆಲವೊಮ್ಮೆ ನಿಮ್ಮ ಅತ್ಯಂತ ಸರಳ ಸ್ವಭಾವ ಮತ್ತು ಸಿಹಿಯಾದ ಮಾತುಗಳನ್ನು ನಿಮ್ಮ ದೌರ್ಬಲ್ಯ ಅಥವಾ ನಿಮ್ಮ ಸೋಗು ಎಂದು ಪರಿಗಣಿಸಲಾಗುತ್ತೆ. ನಂಬಿಕೆ ಇಡಿ. ದೇವರು ತಡವಾಗಿ ಕೇಳಬಹುದು, ಆದರೆ ಅವರು ಖಂಡಿತವಾಗಿಯೂ ಕೇಳುತ್ತಾರೆ. ಉತ್ತಮ ಉದ್ದೇಶಗಳನ್ನು ಇಟ್ಟುಕೊಳ್ಳಿ. ಅದೃಷ್ಟವು ಖಂಡಿತವಾಗಿಯೂ ನಿಮಗೆ ಒಲವು ನೀಡುತ್ತದೆ. ಸಂಬಂಧಗಳಿಂದ ದೂರ ಸರಿಯುವುದು. ಯಾರ ಹೃದಯವನ್ನಾದರೂ ಪ್ರವೇಶಿಸಲು ಒಂದು ಮಾರ್ಗವಿದೆ, ಆದರೆ ಹೊರಹೋಗಲು ಯಾವುದೇ ಮಾರ್ಗವಿಲ್ಲ. ಆದ್ದರಿಂದ ಜನರು ಹೃದಯವನ್ನು ಬಿಟ್ಟು ಹೋದಾಗ ಅವರು ಹೃದಯವನ್ನು ಒಡೆದು ಹೋಗುತ್ತಾರೆ. ನಿಮ್ಮ ಏಕಾಂತಕ್ಕೆ ಹೆದರಬೇಡಿ. ಸಾಮಾನ್ಯವಾಗಿ ಯಶಸ್ವಿಯಾದವನು ಮಾತ್ರ ಆಳುತ್ತಾನೆ. ಸ್ನೇಹ ಅಗತ್ಯ, ಸಂಬಂಧವೂ ಅಗತ್ಯ. ಆದರೆ ಜೀವನದ ಪ್ರತಿ ಕಠಿಣ ಪರಿಸ್ಥಿತಿಯು ಒಂಟಿಯಾಗಿ ಬದುಕುವ ಕಲೆಯನ್ನು ಕಲಿಯುವುದು ಎಷ್ಟು ಮುಖ್ಯ ಎಂಬುದನ್ನು ತೋರಿಸುತ್ತದೆ. ಜನರು ನಿಮ್ಮಿಂದ ಸಂತೋಷವಾಗಿಲ್ಲದಿದ್ದರೆ ಚಿಂತಿಸಬೇಡಿ. ನೀವು ಯಾರನ್ನಾದರೂ ರಂಜಿಸಲು ಈ ಜಗತ್ತಿಗೆ ಬಂದಿಲ್ಲ. ನಿಜವಾದ ಮುಖ. ಕೇವಲ ಒಂದೇ ಮುಖವನ್ನು ಹೊಂದಿರುವ ವ್ಯಕ್ತಿಯು ಎಂದಿಗೂ ಒತ್ತಡಕ್ಕೆ ಒಳಗಾಗುವುದಿಲ್ಲ. ಒತ್ತಡ ಯಾವಾಗಲೂ ಮತ್ತೆ ಮತ್ತೆ ಮುಖಗಳನ್ನು ಬದಲಾಯಿಸಬೇಕಾದವರಿಗೆ ಮಾತ್ರ ಸಂಭವಿಸುತ್ತದೆ. ಯಾರೊಂದಿಗಾದರೂ ಹೆಚ್ಚು ಸಮಯ ಕಳೆಯುವುದರಿಂದ ನೀವು ಅವರ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳಲು ಪ್ರಾರಂಭಿಸುತ್ತೀರಿ. ಆದ್ದರಿಂದ ಬುದ್ಧಿವಂತಿಕೆಯಿಂದ ಜನರೊಂದಿಗೆ ಸಮಯ ಕಳೆಯಿರಿ. ನೀವು ಹೃದಯದಿಂದ ಸತ್ಯ ಮತ್ತು ಸ್ವಚ್ಛವಾಗಿದ್ದರೆ ನೀವು ಕೆಲವೇ ಜನರಿಗೆ ವಿಶೇಷರಾಗಿರುತ್ತೀರಿ. ಯಾರು ಎಷ್ಟು ಮೌಲ್ಯಯುತ ಎಂದು ಸಮಯ ಹೇಳುತ್ತದೆ. ನಿಮ್ಮ ವಿರುದ್ಧ ಹೇಳಿದ ಮಾತುಗಳನ್ನು ಮೌನವಾಗಿ ಆಲಿಸಿ. ನಂಬಿ, ಸಮಯವು ಅವರಿಗೆ ಉತ್ತಮ ಉತ್ತರ ನೀಡುತ್ತದೆ. ನಾನು 2 ರೀತಿಯ ಜನರಿಂದ ವಂಚನೆಗೊಳಗಾಗಿದ್ದೇನೆ. ಒಂದು, ಅವರು ನನ್ನವರಾಗಿದ್ದರು, ಮತ್ತು ಇನ್ನೊಂದು, ಅವರು ನನಗೆ ಬಹಳ ಹತ್ತಿರವಾಗಿದ್ದರು. ಸ್ವಾಭಿಮಾನವೇ ದೊಡ್ಡ ಸಂಪತ್ತು. ಜೀವನದಲ್ಲಿ ಅತ್ಯಂತ ಮೌಲ್ಯಯುತವಾದದ್ದು ಯಾವುದಾದರೂ ಇದ್ದರೆ ಅದು ಸ್ವಾಭಿಮಾನ.
ಭಗವಂತ, ನಾನು ನನ್ನ ಬಗ್ಗೆ ಹೆಮ್ಮೆ ಪಡುವಂತಹ ದಿನವನ್ನು ಎಂದಿಗೂ ತರಬೇಡ. ಯಾವಾಗಲೂ ನನ್ನನ್ನು ಎಲ್ಲರ ಹೃದಯದಲ್ಲಿ ಇರಿಸು. ಇದರಿಂದ ಎಲ್ಲರೂ ಪ್ರಾರ್ಥಿಸಲು ಒತ್ತಾಯಿಸಲ್ಪಡುತ್ತಾರೆ. ಸಮಯದಂತೆ ಇರಿ. ನಿಮ್ಮನ್ನು ಗೌರವಿಸದನ್ನು ಮತ್ತೆ ಭೇಟಿಯಾಗಬೇಡಿ. ಗಮ್ಯಸ್ಥಾನದ ಮಾರ್ಗವು ಖಂಡಿತವಾಗಿಯೂ ಯಾರೊಬ್ಬರ ಸಲಹೆಯಿಂದ ಸಿಗುತ್ತದೆ. ಆದರೆ ಗಮ್ಯಸ್ಥಾನವನ್ನು ತಲುಪಲು ಒಬ್ಬರ ಸ್ವಂತ ಕಠಿಣ ಪರಿಶ್ರಮವೇ ಬೇಕು. ಶಕ್ತಿಶಾಲಿಗಳಾಗಿದ್ದರೂ ಕ್ಷಮಿಸುವವರು ಮತ್ತು ಬಡವರಾಗಿದ್ದರೂ ದಾನ ಮಾಡುವವರು ಯಾವಾಗಲೂ ದೇವರಿಗೆ ಪ್ರಿಯರಾಗಿದ್ದಾರೆ. ನೀವು ಯಾವುದೇ ವ್ಯಕ್ತಿಯನ್ನು ಹೆಚ್ಚು ಸುಧಾರಿಸಲು ಪ್ರಯತ್ನಿಸಿದರೆ ಅವನು ನಿಮ್ಮ ಶತ್ರುವಾಗುತ್ತಾನೆ. ಗೌರವ ಮತ್ತು ಗುಲಾಮಗಿರಿ. ನಿಮ್ಮನ್ನು ಗೌರವಿಸುವವರನ್ನು ಗೌರವಿಸಿ, ಏಕೆಂದರೆ ಹೆಚ್ಚು ಗುಲಾಮಗಿರಿಯಲ್ಲಿ ಗೌರವವು ಹರಾಜಿಗೆ ಹೋಗುತ್ತದೆ. ನಿಮ್ಮ ಪ್ರಗತಿಯ ಹಾದಿಯಲ್ಲಿ ಅಡೆತಡೆಗಳನ್ನು ಸೃಷ್ಟಿಸುವ ಜನರೊಂದಿಗೆ ಇರುವುದಕ್ಕಿಂತ ಒಂಟಿಯಾಗಿ ಬದುಕುವುದು ಉತ್ತಮ. ಇದು ಜೀವನ. ಇಲ್ಲಿ ಎಲ್ಲರೂ ಒಬ್ಬರಿಗೊಬ್ಬರು ತೊಂದರೆಗೊಳಗಾಗಿರುತ್ತಾರೆ. ನೋವಿನ ನೋವನ್ನು ಅರ್ಥ ಮಾಡಿಕೊಂಡವನಿಗೆ ಮಾತ್ರ ತನ್ನ ನೋವು ಎಷ್ಟು ದೊಡ್ಡದು ಎಂದು ತಿಳಿದಿರುತ್ತದೆ. ಉಳಿದವರು ಊಹಿಸಲು ಮಾತ್ರ ಸಾಧ್ಯ. ದೇಹದಲ್ಲಿ ಸೌಂದರ್ಯವಿಲ್ಲ. ಒಬ್ಬ ವ್ಯಕ್ತಿಯ ಕಾರ್ಯಗಳು, ಅವನ ಆಲೋಚನೆಗಳು, ಅವನ ಮಾತು, ಅವನ ನಡವಳಿಕೆ, ಅವನ ಸಂಸ್ಕಾರಗಳು ಮತ್ತು ಅವನ ಪಾತ್ರ ಸುಂದರವಾಗಿರುತ್ತದೆ. ಈ ಎಲ್ಲವನ್ನೂ ತನ್ನ ಜೀವನದಲ್ಲಿ ಹೊಂದಿರುವ ವ್ಯಕ್ತಿಯು ಜಗತ್ತಿನಲ್ಲಿ ಅತ್ಯಂತ ಸುಂದರ ವ್ಯಕ್ತಿ. ಕಹಿ ಅನುಭವಗಳ ನಿರ್ವಹಣೆ ಕಹಿ ಮಾತ್ರೆಗಳನ್ನು ಜಗಿಯುವುದಿಲ್ಲ, ಬದಲಿಗೆ ನುಂಗಲಾಗುತ್ತದೆ. ಅದೇ ರೀತಿ ನಿಮಗೆ ದ್ರೋಹ, ಅವಮಾನ ಮತ್ತು ಸೋಲು ಸಿಕ್ಕರೆ ನೀವು ನೇರವಾಗಿ ದೂರ ಸರಿಯಬೇಕು. ನೀವು ಅವುಗಳನ್ನು ನೆನಪಿಸಿಕೊಳ್ಳುತ್ತಾ ಹೋದರೆ ನಿಮ್ಮ ಇಡೀ ಜೀವನ ಕಹಿಯಾಗುತ್ತದೆ. ಈ ಜಗತ್ತು ಬಹಳ ಕ್ರೂರವಾಗಿದೆ. ಅದು ನಿಮ್ಮನ್ನು ಜೀವನದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತದೆ ಮತ್ತು ನಿಮ್ಮ ಮನಸ್ಸನ್ನು ಕಸಿದುಕೊಳ್ಳುತ್ತದೆ. ಯಾರನ್ನಾದರೂ ಹಿಂಬಾಲಿಸುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ನಗುತ್ತಾ ನಿಮ್ಮ ಜೀವನವನ್ನು ಬದುಕಿ ಮತ್ತು ನಿಮ್ಮನ್ನು ಮರೆತವರನ್ನು ಮರೆತುಬಿಡಿ. ಕಷ್ಟಕಾಲದ ಸತ್ಯ ಯಾರೋ ಸುಂದರವಾಗಿ ಹೇಳಿದ್ದಾರೆ: ಸಮಯ ಕೆಟ್ಟದಾಗಿದೆ, ಆದರೆ ಅದು ಜನರ ವಾಸ್ತವವನ್ನು ಸಹ ತೋರಿಸುತ್ತಿದೆ. ಮನುಷ್ಯರು ಮನುಷ್ಯರಿಗೆ ಔಷಧ. ಕೆಲವರು ನಿಮಗೆ ನೋವು ನೀಡುತ್ತಾರೆ, ಕೆಲವರು ನಿಮಗೆ ಸಾಂತ್ವನ ನೀಡುತ್ತಾರೆ. ಯಾರನ್ನಾದರೂ ಅಷ್ಟೊಂದು ಅವಲಂಬಿಸಬೇಡಿ. ಅವರು ನಿಮ್ಮನ್ನು ಬಿಟ್ಟು ಹೋದರೆ ನೀವು ಸಂಪೂರ್ಣವಾಗಿ ಮುರಿದು ಹೋಗುತ್ತೀರಿ. ಜನರ ಅಭಿಪ್ರಾಯಕ್ಕೆ ಬೆಲೆ ಬೇಡ. ನೀವು ಜೀವನದಲ್ಲಿ ಏನು ಮಾಡಲು ಬಯಸ್ತೀರೋ ಅದನ್ನು ಮಾಡಿ. ಜನರು ಏನು ಹೇಳುತ್ತಾರೆಂದು ಎಂದಿಗೂ ಯೋಚಿಸಬೇಡಿ, ಏಕೆಂದರೆ ನೀವು ಏನನ್ನು ಮಾಡದಿದ್ದರೂ ಸಹ ಜನರು ಖಂಡಿತ ಏನನ್ನಾದರೂ ಹೇಳುತ್ತಾರೆ. ದೇವರಿಗೆ ಎಂದಿಗೂ ಇದನ್ನು ಹೇಳಬೇಡಿ: ನನಗೆ ಬಹಳಷ್ಟು ಸಮಸ್ಯೆಗಳಿವೆ. ಬದಲಿಗೆ ಸಮಸ್ಯೆಗಳಿಗೆ ಹೇಳಿ: ದೇವರು ನೊಂದಿಗಿದ್ದಾನೆ. ಸಮಯ ತೆಗೆದುಕೊಳ್ಳುತ್ತದೆ, ಆದರೆ ಎಲ್ಲವೂ ಅರ್ಥವಾಗುತ್ತದೆ. ಯಾರು ಹೇಗಿದ್ದಾರೆ ಎಲ್ಲವೂ ಗೋಚರಿಸುತ್ತದೆ. ಎಷ್ಟು ಸಮಯದವರೆಗೆ ನೀವು ಹೀಗೆ ನಟಿಸುತ್ತಾ ಇರುತ್ತೀರಿ? ಈ ಸಮಯವು ಎಲ್ಲವನ್ನೂ ತೋರಿಸುತ್ತದೆ. ಸಂಬಂಧಗಳ ಆಯ್ಕೆ. ನೀವು ಯಾರನ್ನಾದರೂ ಹುಡುಕಬೇಕಾದರೆ ನಿಮ್ಮ ಬಗ್ಗೆ ಕಾಳಜಿ ವಹಿಸುವವರನ್ನು ಹುಡುಕಿ, ಏಕೆಂದರೆ ಈ ಜಗತ್ತಿನಲ್ಲಿ ಜನರು ನಿಮ್ಮನ್ನು ಬಳಸಿಕೊಳ್ಳಲು ನಿಮ್ಮನ್ನೇ ಹುಡುಕಿಕೊಂಡು ಬರುತ್ತಾರೆ. ಅಷ್ಟೊಂದು ಕಹಿಯಾಗಿ ಇರಬೇಡಿ, ಯಾರಾದರೂ ನಿಮ್ಮನ್ನು ಉಗಿದು ಬಿಡಬಹುದು. ಅಥವಾ ಅಷ್ಟೊಂದು ಸಿಹಿಯಾಗಿ ಇರಬೇಡಿ, ಯಾರಾದರೂ ನಿಮ್ಮನ್ನು ನುಂಗಿಬಿಡಬಹುದು. ನಿಮ್ಮ ಕಣ್ಣುಗಳಲ್ಲಿ ನೀರು ತರಬೇಡಿ. ನಿಮ್ಮ ಹೃದಯದಲ್ಲಿರುವ ಎಲ್ಲವನ್ನೂ ಎಲ್ಲರಿಗೂ ಹೇಳಬೇಡಿ. ಜನರು ಇಲ್ಲಿ ಕೈಯಲ್ಲಿ ಉಪ್ಪನ್ನು ಹಿಡಿದು ಸುತ್ತಾಡುತ್ತಿದ್ದಾರೆ. ಅದಕ್ಕಾಗಿ ನಿಮ್ಮ ಗಾಯಗಳನ್ನು ಎಲ್ಲೆಡೆ ಎಲ್ಲರಿಗೂ ತೋರಿಸಬೇಡಿ. ನೀವು ಯಾರ ಹಿಂದೆ ಓಡುತ್ತಿದ್ದೀರೋ ಅವರಿಂದ 2 ದಿನ ದೂರವಿರಿ. ಅವರೊಂದಿಗೆ ಮಾತನಾಡುವುದನ್ನು ಬಿಡಿ. ಅವರು ನಿಮ್ಮನ್ನು ನೆನಪಿಸಿಕೊಳ್ಳುವುದಿಲ್ಲ. ನಿಮ್ಮ ಸ್ವಂತಿಕೆ ಹೆಸರು ಮತ್ತು ಗುರು ಚಿಕ್ಕದಾಗಿರಬಹುದು, ಆದರೆ ಅದು ನಿಮ್ಮದೇ ಆಗಿರಬೇಕು. ನಿಮ್ಮ ಗೌರವಕ್ಕೆ ಸಂಬಂಧಿಸಿದ ವಿಷಯ ಬಂದಾಗ ಅದು ಯಾರೇ ಆಗಿರಲಿ, ನೀವು ಅವರನ್ನು ಬಿಟ್ಟು ಹೋಗಬೇಕು. ಜನರು ಈ ಜಗತ್ತಿನಲ್ಲಿ ಎಂದಿಗೂ ಮೋಸ ಹೋಗುವುದಿಲ್ಲ. ನೀವು ಸುಂದರವಾದ ಮುಖದ ಬದಲಿಗೆ ಸುಂದರವಾದ ಹೃದಯವನ್ನು ಹುಡುಕಿದೆ. ಪರಮಾತ್ಮನ ಉದ್ದೇಶ. ನೀವು ದೇವರಿಗೆ ಅಷ್ಟೊಂದು ದೂರು ನೀಡುತ್ತೀರಿ. ಅವರ ಉದ್ದೇಶಗಳನ್ನು ಅರ್ಥ ಮಾಡಿಕೊಳ್ಳಲು ನಿಮಗೆ ಇನ್ನೂ ವಿವೇಕ ಬಂದಿಲ್ಲ. ದೇವರು ನಿಮ್ಮ ಚೀಲವನ್ನು ಖಾಲಿ ಮಾಡಿದೆ, ಚಿಂತಿಸಬೇಡಿ, ಏಕೆಂದರೆ ಅವರು ಬಹುಶಃ ಅದರಲ್ಲಿ ಉತ್ತಮವಾದದ್ದನ್ನು ತುಂಬಲು ಬಯಸುತ್ತಿದ್ದಾರೆ. ಆದ್ದರಿಂದ ನಿಮ್ಮನ್ನು ಗೌರವಿಸುವವರನ್ನು ಗೌರವಿಸಿ. ಗುಲಾಮಗಿರಿಯಲ್ಲಿ ಗೌರವವು ಹರಾಜಿಗೆ ಹೋಗುತ್ತದೆ. ನಮ್ಮ ಕಣ್ಣುಗಳು ಹೆಚ್ಚಾಗಿ ನಾವು ಯಾರನ್ನು ಕೂಡಾಗಿ ನಂಬುತ್ತೇವೆಯೋ ಅವರಿಗಾಗಿ ಮಾತ್ರ ತೆರೆಯುತ್ತವೆ. ಅವಮಾನಕ್ಕೆ ಎಷ್ಟು ಗೌರವದಿಂದ ಉತ್ತರ ನೀಡಿ ಅವಮಾನ ಮಾಡಿದವನು ಸಹ ನಾಚಿಕೆ ಪಡುವಂತೆ ಆಗಲಿ. ಕಲಿಯುಗದ ವಾಸ್ತವ. ಒಬ್ಬ ವ್ಯಕ್ತಿ ಎಷ್ಟು ಉತ್ತಮರಾಗಿರುತ್ತಾರೋ ಅಷ್ಟೇ ಹೆಚ್ಚು ಶೋಷಣೆಗೆ ಒಳಗಾಗುತ್ತಾರೆ. ಇದು ಕಲಿಯುಗ. ಇಲ್ಲಿ ಸತ್ಯವಂತರಿಗೆ ಗೌರವವಿಲ್ಲ, ಬದಲಿಗೆ ಸುಗು ಹಾಕುವವರಿಗೆ ಗೌರವವಿದೆ. ನಿಮ್ಮ ಸ್ವಂತ ಜನರಿಂದ ನೀವು ಪದೇ ಪದೇ ಅಗೌರವವನ್ನು ಪಡೆಯುತ್ತಿದ್ದರೆ ಮಾತು ವಿವಾದ ಸೂಕ್ತವಲ್ಲ. ನಿಮ್ಮ ಮಾರ್ಗಗಳನ್ನು ಬದಲಾಯಿಸಿ. ಸಂಬಂಧಗಳ ಮಹತ್ವ. ನಿಮ್ಮ ಸುತ್ತಲಿನ ಜೀವನವನ್ನು ಸುಂದರಗೊಳಿಸಿ. ನಿಮ್ಮೊಂದಿಗೆ ಇರುವುದು ಒಂದು ಉಡುಗೊರೆ ಎಂದು ಎಲ್ಲರೂ ಭಾವಿಸಲಿ. ಕತ್ತಲೆಯೂ ಸಹ ನಮ್ಮದೇ ಎಂದು ಅನಿಸುವ ಸ್ಥಳವನ್ನು ಮನೆ ಎಂದು ಕರೆಯಲಾಗುತ್ತದೆ. ಸಾಮಾನ್ಯವಾಗಿ ನಾವು ನಮ್ಮ ಬಗ್ಗೆ ಕಾಳಜಿ ವಹಿಸದ ಜನರೊಂದಿಗೆ ತೊಂದರೆಗೊಳಗಾಗುತ್ತೇವೆ. ಬುದ್ಧಿವಂತಿಕೆಯ ನಿಜವಾದ ಅರ್ಥ: ವಿದ್ಯಾವಂತನಾದವನು ಮಾತ್ರ ಬುದ್ಧಿವಂತನಲ್ಲ, ಬದಲಾಗಿ ಯಾರೊಂದಿಗೆ, ಎಲ್ಲಿ ಮತ್ತು ಏನು ಮಾತನಾಡಬೇಕೆಂದು ಚೆನ್ನಾಗಿ ತಿಳಿದಿರುವ ವ್ಯಕ್ತಿಯೇ ಬುದ್ಧಿವಂತ. ನಿಮ್ಮ ಇಡೀ ಸಮಯವನ್ನು ನಿಮ್ಮನ್ನು ಸುಧಾರಿಸುವಲ್ಲಿ ಕಳೆಯಿರಿ, ಏಕೆಂದರೆ ಇಂದಿನ ಜಗತ್ತು ಹೀಗಾಗಿದೆ. ಈಗ ಸಂಬಂಧಗಳು ಜನರಿಂದಲ್ಲ, ಹಣದಿಂದ ಮಾಡಲ್ಪಡುತ್ತವೆ. ನಿಮ್ಮನ್ನು ಕಚ್ಚುವವರು ಸಹ ನಿಮ್ಮನ್ನು ನೆಕ್ಕಲು ಪ್ರಾರಂಭಿಸಿದಾಗ ಆಗ ಅದು ನಿಮ್ಮ ಸಮಯ ಎಂದು ಅರ್ಥ ಮಾಡಿಕೊಳ್ಳಿ. ಎಚ್ಚರವಿರಬೇಕಾದ 6 ವಿಧದ ಜನರು. ಈ 6 ಜನರ ಬಗ್ಗೆ ಯಾವಾಗಲೂ ಜಾಗರೂಕರಾಗಿರಿ. ಯಾರು ಯಾವಾಗಲೂ ಹೋಗುತ್ತಾರೋ, ಯಾರು ಹೆಚ್ಚು ಪ್ರೀತಿಯನ್ನು ತೋರಿಸುತ್ತಾರೋ, ಅತಿ ಸಣ್ಣ ವಿಷಯಕ್ಕೂ ಬಲಾಗುವ ಜನರು, 2 ಮುಖಗಳ ಪ್ರೀತಿಯಿಂದ, ಶತ್ರುವಿನ ಸ್ನೇಹಿತನಿಂದ ಮತ್ತು ಪ್ರಯಾಣದಲ್ಲಿ ಅಪರಿಚಿತರಿಂದ. ಧೈರ್ಯ ಮತ್ತು ಸಕಾರಾತ್ಮಕತೆಯ ಪಾಠ.
ಗರ್ಭಿಣಿ ಜಿಂಕೆಯ ಕಥೆ. ಒಂದು ದಟ್ಟವಾದ ಅರಣ್ಯದಲ್ಲಿ ಸಂಜೆಯ ಸಮಯವಾಗಿತ್ತು. ಕತ್ತಲು ಕವಿದ ಆಕಾಶದಡಿಯಲ್ಲಿ ಒಂದು ಗರ್ಭಿಣಿ ಜಿಂಕೆ ತನ್ನ ಮರಿಗಳಿಗೆ ಜನ್ಮ ನೀಡಲು ಸಿದ್ಧವಾಗಿದ್ದಳು. ಇದ್ದಕ್ಕಿದ್ದಂತೆ ಸಿಡಿಲು ಗುಡುಗಿ ಒಂದು ಒಣಗಿದ ಮರದ ಮೇಲೆ ಬಿದ್ದಿತು. ಸುತ್ತಮುತ್ತಲಿನ ಮರಗಳಲ್ಲಿ ಬೆಂಕಿ ಹರಡಿತು. ಪ್ರಬಲವಾದ ಜ್ವಾಲೆಗಳಿಂದಾಗಿ ಆ ಜಿಂಕೆ ತನ್ನ ಮನೆಯನ್ನು ಬಿಟ್ಟು ಓಡಿಹೋಗಬೇಕಾಯಿತು. ಆ ಜಿಂಕೆ ಮರಿಗಳಿಗೆ ಜನ್ಮ ನೀಡಲು ನದಿಯ ಹತ್ತಿರ ಬಂದಳು ಮತ್ತು ತನ್ನ ಬಾಯಾರಿಕೆಯನ್ನು ತಣಿಸಲು ನದಿ ದಡಕ್ಕೆ ಹೋದಳು. ಆಗಲೇ ಅವಳು ಎಡಭಾಗದ ಪೊದೆಗಳಲ್ಲಿ ಏನೋ ಚಲಿಸುವ ಶಬ್ದ ಕೇಳಿದಳು. ಅವಳು ಅಡ್ಡಲಾಗಿ ನೋಡಿದಾಗ ಒಬ್ಬ ಬೇಟೆಗಾರನು ಅವಳ ಮೇಲೆ ಬಾಣವನ್ನು ಗುರಿ ಇಟ್ಟು ಕುಳಿತಿದ್ದನು. ಜಿಂಕೆ ಈಗಾಗಲೇ ಗಾಬರಿಗೊಂಡಿದ್ದಳು. ಅವಳು ಬೇಟೆಗಾರನನ್ನು ನೋಡಿದಾಗ ಅವಳು ಇನ್ನಷ್ಟು ಹೆದರಿದಳು. ಓಡಿ ಹೋಗಲು ಬಲಕ್ಕೆ ತಿರುಗಿದಾಗ ಬಲಭಾಗದ ಪೊದೆಗಳಲ್ಲಿ ಒಂದು ಉಗ್ರ ಸಿಂಹವು ಅವಳ ಮೇಲೆ ಹಾರಿ ಬರಲು ಹೊಂಚು ಹಾಕುತ್ತಿರುವುದನ್ನು ಅವಳು ನೋಡಿದಳು. ಒಂದು ಕಡೆ ಬೇಟೆಗಾರ, ಇನ್ನೊಂದು ಕಡೆ ಸಿಂಹ, ಮೂರನೇ ಕಡೆ ಉರಿಯುವ ಕಾಡು ಮತ್ತು ನಾಲ್ಕನೇ ಕಡೆ ಆಳವಾದ ನದಿ ಸಾವು ಜಿಂಕೆಯ ಸುತ್ತಲೂ ಇತ್ತು. ಜಿಂಕೆಗೆ ತನ್ನ ಜೀವವನ್ನು ಉಳಿಸಿಕೊಳ್ಳಲು ಯಾವುದೇ ಮಾರ್ಗವಿರಲಿಲ್ಲ. ಆಗ ಜಿಂಕೆ ತನ್ನ ಮನಸ್ಸಿನಲ್ಲಿ ಯೋಚಿಸಿತು, ಸಾವು ಖಚಿತವಾಗಿದ್ದರೆ ಏಕೆ ಭಯಪಡಬೇಕು? ನಾವು ಧೈರ್ಯದಿಂದ ಸಾಯ್ತೇವೆ. ಈಗ ನೀರು ಕುಡಿಯೋಣ, ನಂತರ ಏನಾಗುತ್ತದೆ ನೋಡೋಣ. ಜಿಂಕೆ ಶಾಂತ ಮನಸ್ಸಿನಿಂದ ನಿರ್ಭಯವಾಗಿ ನೀರು ಕುಡಿಯಲು ಪ್ರಾರಂಭಿಸಿತು. ವಿಧಿಯ ತಿರುವು. ಜಿಂಕೆ ನೀರು ಕುಡಿಯುವುದನ್ನು ನೋಡಿ ಬೇಟೆಗಾರನು ಬಾಣವನ್ನು ಹೊರತೆಗೆದನು ಮತ್ತು ಅವನು ಬಾಣವನ್ನು ಬಿಡಲು ಹೋದಾಗ ಆಕಾಶದಲ್ಲಿ ಒಂದು ಪ್ರಬಲವಾದ ಸಿಡಿಲು ಹೊಳೆಯಿತು. ಬೇಟೆಗಾರನ ಕೈ ನಡುಗಿತು. ಗುರಿ ತಪ್ಪಿತು ಮತ್ತು ಬಾಣವು ನೇರವಾಗಿ ಸಿಂಹದ ಪಾದಗಳಿಗೆ ಬಡಿಯಿತು. ಸಿಂಹವು ಗಾಯಗೊಂಡಿತು. ಅದರ ಕಣ್ಣುಗಳು ಬೇಟೆಗಾರನ ಮೇಲೆ ಬಿದ್ದವು ಮತ್ತು ಸಿಂಹವು ಬೇಟೆಗಾರನ ಮೇಲೆ ದಾಳಿ ಮಾಡಲು ಹಿಂದಿ ಓಡಿತು ಮತ್ತು ಬೇಟೆಗಾರನು ತನ್ನ ಜೀವವನ್ನು ಉಳಿಸಲು ಓಡಿದನು. ಅದೇ ಸಮಯದಲ್ಲಿ ಸಿಡಿಲಿನೊಂದಿಗೆ ಭಾರೀ ಮಳೆ ಪ್ರಾರಂಭವಾಯಿತು ಮತ್ತು ಮಳೆಕಾಡಿನ ಬೆಂಕಿಯನ್ನು ನಂದಿಸಿತು. ಜಿಂಕೆ ನೀರು ಕುಡಿದ ನಂತರ ತಲೆ ಎತ್ತಿ ನೋಡಿದಾಗ ಅಲ್ಲಿ ಬೇಟೆಗಾರನೂ ಇರಲಿಲ್ಲ, ಸಿಂಹವೂ ಇರಲಿಲ್ಲ. ಕಾಡಿನ ಬೆಂಕಿಯೂ ಸಹ ನಂದಿ ಹೋಗಿತ್ತು. ಜಿಂಕೆ ಸಮಯ ವ್ಯರ್ಥ ಮಾಡಲಿಲ್ಲ ಮತ್ತು ಅಲ್ಲಿಂದ ಓಡಿಹೋಯಿತು. ಅವಳು ಸುರಕ್ಷಿತ ಸ್ಥಳವನ್ನು ತಲುಪಿ 4 ಮರಿಗಳಿಗೆ ಜನ್ಮ ನೀಡಿದಳು. ಸಕಾರಾತ್ಮಕ ಚಿಂತನೆ. ಈ ಕಥೆಯಿಂದ ನಾವು ಕಲಿಯುವುದು ಏನೆಂದರೆ, ನಕಾರಾತ್ಮಕತೆಯು ನಮಗೆ ಎಂದಿಗೂ ಸಕಾರಾತ್ಮಕ ಜೀವನವನ್ನು ನೀಡಲು ಸಾಧ್ಯವಿಲ್ಲ. ನಾವು ನಮ್ಮ ಜೀವನವನ್ನು ನೋಡಿದರೆ ನಮ್ಮ ಜೀವನದಲ್ಲಿ ಅನೇಕ ಬಾರಿ ಯಾವುದೇ ಮಾರ್ಗವಿಲ್ಲ ಎಂದು ನಮಗೆ ಅನಿಸುತ್ತದೆ. ನಾವು ಎಲ್ಲಾ ಕಡೆಗಳಿಂದ ತೊಂದರೆಯಲ್ಲಿದ್ದೇವೆ ಎಂದು ಅನಿಸುತ್ತೆ. ಆದರೆ ಇಂತಹ ಸಮಯದಲ್ಲಿ ನಾವು ಧೈರ್ಯವನ್ನು ಕಳೆದುಕೊಳ್ಳಬಾರದು. ಬದಲಾಗಿ ನಾವು ಧೈರ್ಯದಿಂದ ಸರಿಯಾಗಿದೆ ಎಂದು ಅನಿಸಿದ್ದನ್ನು ಮಾಡುತ್ತಾ ಇರಬೇಕು. ಏಕೆಂದರೆ ಒಮ್ಮೆ ನೀವು ಧೈರ್ಯದಿಂದ ಸಮಸ್ಯೆಗಳನ್ನು ಎದುರಿಸಲು ಪ್ರಾರಂಭಿಸಿದರೆ ಮತ್ತು ಸಕಾರಾತ್ಮಕವಾಗಿ ಯೋಚಿಸಿದರೆ ಮನಸ್ಸಿನಲ್ಲಿ ಭರವಸೆ ಜಾಗೃತಗೊಳ್ಳುತ್ತದೆ ಮತ್ತು ಒಮ್ಮೆ ಭರವಸೆ ಜಾಗೃತಗೊಂಡರೆ ಎಲ್ಲವೂ ಸಾಧ್ಯವಾಗುತ್ತದೆ. ಆದ್ದರಿಂದ ವಿಚಲಿತ ಅಥವಾ ತೊಂದರೆಗೊಳಗ ಮನಸ್ಸಿನಿಂದ ಎಂದಿಗೂ ಬಿಟ್ಟುಕೊಡಬೇಡಿ. ಯಾವಾಗಲೂ ಮೊದಲು ಸಕಾರಾತ್ಮಕವಾಗಿ ಯೋಚಿಸಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ. ಜೀವನದಲ್ಲಿ ಎಂದಾದರೂ ಸಮಸ್ಯೆ ಬಂದರೆ ಗಾಬರಿಗೊಳ್ಳಬೇಡಿ. ಬಿದ್ದ ನಂತರ ಎದ್ದವರು ಮಾತ್ರ ಬಾಜಿಗರರು ಎಂದು ಕರೆಯಲ್ಪಡುತ್ತಾರೆ. ಶ್ರೀಕೃಷ್ಣನ ಮೇಲೆ ವಿಶ್ವಾಸವಿಡಿ. ಅವರು ನಿಮ್ಮ ಎಲ್ಲಾ ಸಮಸ್ಯೆಗಳನ್ನು ಖಂಡಿತವಾಗಿ ಪರಿಹರಿಸುತ್ತಾರೆ. ಪರಮ ಮತ್ತು ವೈಭವ. ನನ್ನ ಯಶಸ್ಸನ್ನು ನೋಡಿ ಅನೇಕ ಜನರು ಆಶ್ಚರ್ಯಚಕಿತರಾಗಿದ್ದಾರೆ. ನನ್ನ ಪಾದಗಳ ಮೇಲಿನ ಗುಳ್ಳೆಗಳನ್ನು ಯಾರೂ ನೋಡಿಲ್ಲ. ಯಶಸ್ಸು ನೀರಾಗಿದ್ದರೆ ಸಮಯ ಮತ್ತು ಸಂದರ್ಭಗಳ ಬಗ್ಗೆ ಎಂದಿಗೂ ಅಳಬೇಡಿ. ಸಮುದ್ರವು ದೂರದಲ್ಲಿದ್ದರೂ ಗಾಬರಿಗೊಳ್ಳಬೇಡಿ. ಏಕೆಂದರೆ ನದಿಯು ಸಾಗರ ಎಷ್ಟು ದೂರದಲ್ಲಿದೆ ಎಂದು ಎಂದಿಗೂ ಕೇಳುವುದಿಲ್ಲ. ಶಿಕ್ಷಕ ಮತ್ತು ಜೀವನದ ನಡುವಿನ ವ್ಯತ್ಯಾಸ ಇದೊಂದೇ. ಶಿಕ್ಷಕರು ಪಾಠ ಕಲಿಸಿ ಪರೀಕ್ಷೆ ತೆಗೆದುಕೊಳ್ಳುತ್ತಾರೆ ಮತ್ತು ಜೀವನ ಪರೀಕ್ಷೆ ತೆಗೆದುಕೊಂಡು ಪಾಠ ಕಲಿಸುತ್ತದೆ. ಜೀವನದಲ್ಲಿ ಬೀಳುವುದು ಸಹ ಒಳ್ಳೆಯದು. ಮಾತ್ರ ಒಬ್ಬರ ಸ್ವಂತ ಶಕ್ತಿ ಅರಿವಾಗುತ್ತದೆ. ನೀರಿನ ಒಂದು ಹನಿ ಸಾಗರದಲ್ಲಿದ್ದಾಗ ಅದಕ್ಕೆ ಯಾವುದೇ ಅಸ್ತಿತ್ವವಿರುವುದಿಲ್ಲ. ಆದರೆ ಅದೇ ಹನಿ ಒಂದು ಎಲೆಯ ಮೇಲೆ ಬಿದ್ದಾಗ ಅದು ಮುತ್ತಿನಂತೆ ಹೊಳೆಯುತ್ತದೆ. ಅದೇ ರೀತಿ ನೀವು ಸಹ ಮುತ್ತಿನಂತೆ ಹೊಳೆಯುವಂತಹ ಸ್ಥಾನವನ್ನು ತಲುಪಬೇಕು. ಹೊಳೆಯಿರಿ, ಏಕೆಂದರೆ ಜನಸಂದಣಿಯಲ್ಲಿ ಗುರು ಕಳೆದು ಹೋಗುತ್ತದೆ. ಗುರುಗಳ ಉಪದೇಶ. ಇದು ಬಹಳ ಹಿಂದಿನ ಮಾತು. ಒಂದು ಗುರುಕುಲದಲ್ಲಿ ಗುರುಗಳು ತಮ್ಮ ಶಿಷ್ಯರಿಗೆ ಉಪದೇಶ ನೀಡುತ್ತಿದ್ದರು. ಅವರು ಶಿಷ್ಯರಿಗೆ ಹೇಳುತ್ತಿದ್ದರು, ನೀವು ಶಾಂತ ಮನಸ್ಸಿನಿಂದ ಕುಳಿತಿದ್ದಾಗ ಈ ವಿಶ್ವ, ಈ ಪ್ರಕೃತಿ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ನೀಡುತ್ತದೆ ಎಂದು ನಿಮಗೆ ಅರಿವಾಗುತ್ತದೆ. ಇಲ್ಲಿ ಎಲ್ಲರಿಗೂ ಅಪಾರ ಸಾಧ್ಯತೆಗಳಿವೆ. ಲೆಕ್ಕವಿಲ್ಲದಷ್ಟು ಸಂಪನ್ಮೂಲಗಳಿವೆ. ಯಾರಾದರೂ ತಮಗೆ ಬೇಕಾದಷ್ಟು ತೆಗೆದುಕೊಳ್ಳಬಹುದು. ಆದರೆ ಅದೇ ಸಮಯದಲ್ಲಿ ನಾವು ಹೇಗೆ ತೆಗೆದುಕೊಳ್ಳಬೇಕೆಂದು ನಮಗೆ ತಿಳಿದಿಲ್ಲ ಎಂದು ನಿಮಗೆ ಅರಿವಾಗುತ್ತದೆ. ನಮಗೆ ಹೇಗೆ ಸಾಧಿಸಬೇಕೆಂದು ತಿಳಿದಿಲ್ಲ. ಏಕೆಂದರೆ ಏನನ್ನಾದರೂ ಸಾಧಿಸಲು ಒಂದು ಮಾರ್ಗವಿದೆ, ಒಂದು ವಿಧಾನವಿದೆ ಮತ್ತು ಕೆಲವು ಸೂಕ್ಷ್ಮ ರಹಸ್ಯಗಳಿವೆ. ಅವುಗಳ ಅಭ್ಯಾಸವೇ ಆ ಯಶಸ್ಸಿನ ಆಧಾರವಾಗಿದೆ. ಆ ಯಶಸ್ಸನ್ನು ಸಾಧಿಸಲು ಸರಿಯಾದ ಮಾರ್ಗವಿದೆ. ಯಾರು ಯಶಸ್ವಿಯಾಗಲು ಬಯಸುವುದಿಲ್ಲ? ಯಾರು ಸಂತೋಷವಾಗಿರಲು ಬಯಸುವುದಿಲ್ಲ? ನಮ್ಮನ್ನೆಲ್ಲ ಇದನ್ನು ಸಾಧಿಸುವುದರಿಂದ ತಡೆಯುವ ವಿಷಯ ಯಾವುದು? ಅದು ನಮ್ಮದೇ ನಕಾರಾತ್ಮಕ ಆಲೋಚನೆಗಳು. ಅದು ನಮ್ಮ ನಕಾರಾತ್ಮಕ ಸ್ವ ಸಂವಾದ ಮತ್ತು ನಮ್ಮ ಮನಸ್ಸು. ಮತ್ತು ನಮ್ಮ ಮನಸ್ಸೇ ಅಂತಹ ಆಲೋಚನೆಗಳನ್ನು ಸೃಷ್ಟಿಸುತ್ತಾ ಇರುತ್ತದೆ. ಅದು ನಮ್ಮ ಆತ್ಮವಿಶ್ವಾಸವನ್ನು ದುರ್ಬಲಗೊಳಿಸುತ್ತದೆ ಮತ್ತು ನಾವು ಆ ಯಶಸ್ಸಿಗೆ ಅರ್ಹರಲ್ಲ ಎಂದು ನಮ್ಮನ್ನು ನಂಬುವಂತೆ ಮಾಡುತ್ತದೆ. ಯಶಸ್ಸಿನ ಸೂಕ್ಷ್ಮ ರಹಸ್ಯ, ಮತ್ತು ಇದೇ ಸೂಕ್ಷ್ಮ ರಹಸ್ಯವಾಗಿದೆ, ನಿಮ್ಮ ಮನಸ್ಸಿನಲ್ಲಿ ಓಡುತ್ತಿರುವ ಆಲೋಚನೆಗಳಿಗೆ ಸರಿಯಾದ ದಿಕ್ಕನ್ನು ನೀಡುವುದು. ಅವುಗಳನ್ನು ನಕಾರಾತ್ಮಕದಿಂದ ಸಕಾರಾತ್ಮಕಕ್ಕೆ ತಿರುಗಿಸುವುದು. ನಿಮ್ಮೊಂದಿಗೆ ನಿಮ್ಮ ಮಾನಸಿಕ ಸಂಭಾಷಣೆಯನ್ನು ಸರಿಪಡಿಸುವುದು ಮತ್ತು ನಿಮ್ಮನ್ನು ನೀವು ನಂಬುವುದು. ಗುರುಗಳು ಹೇಳಿದರು, ನಿಮ್ಮೊಳಗೆ ಏನೋ ಇದೆ, ಅದು ಅತ್ಯಂತ ಕಷ್ಟದ ಸಮಯದಲ್ಲೂ ನಿಮ್ಮನ್ನು ಬಿಟ್ಟುಕೊಡಲು ಬಿಡುವುದಿಲ್ಲ.
ನಕಾರಾತ್ಮಕ ಭಾವನೆಗಳ ನಿರ್ವಹಣೆ. ಜನರು ದುಃಖಿತರಾದಾಗ ಮತ್ತು ವಿಚಲಿತರಾದಾಗ ಅವರು ಸಾಮಾನ್ಯವಾಗಿ ಮಾಡಬಾರದ ಕೆಲಸಗಳನ್ನು ಮಾಡುತ್ತಾರೆ. ನಕಾರಾತ್ಮಕ ಭಾವನೆಗಳಿಂದಾಗಿ ನಮ್ಮೊಳಗಿನ ಕೆಟ್ಟತನವು ಹಲವು ಬಾರಿ ಹೊರಬರುತ್ತದೆ ಮತ್ತು ನಾವು ತಪ್ಪು ಹೆಜ್ಜೆಗಳನ್ನು ಇಡ್ತೇವೆ. ಗುರುಗಳು ಇದೆಲ್ಲವನ್ನೂ ಹೇಳುತ್ತಿದ್ದಾಗ ಒಬ್ಬ ಶಿಷ್ಯನು ನಿಂತು ಕೇಳಿದ, ಗುರುದೇವರೇ, ನಮ್ಮೊಳಗಿನ ಕೆಟ್ಟತನ ಮತ್ತು ನಕಾರಾತ್ಮಕತೆಯನ್ನು ಹೇಗೆ ಎದುರಿಸುವುದು ಮತ್ತು ಸಕಾರಾತ್ಮಕ ಆಲೋಚನೆಗಳೊಂದಿಗೆ ಜೀವನವನ್ನು ಹೇಗೆ ಬದುಕುವುದು? ಸಂತೋಷದ ಮಾರ್ಗ. ಗುರುಗಳು ನಗುಮುಖದಿಂದ ಹೇಳಿದರು, ಸಂತೋಷವಾಗುವುದು ನೀವು ಅಂದುಕೊಂಡಷ್ಟು ಕಷ್ಟವಲ್ಲ. ನಾವು ಪ್ರತಿದಿನ ಬೆಳಿಗ್ಗೆ ಮತ್ತು ಪ್ರತಿ ಸಂಜೆ ನಮ್ಮ ಆಲೋಚನೆಗಳಿಗೆ ಸರಿಯಾದ ದಿಕ್ಕನ್ನು ನೀಡಬೇಕು. ಪ್ರತಿ ಹೊಸ ಬೆಳಿಗ್ಗೆ ಒಂದು ಭರವಸೆಯನ್ನು ತರುತ್ತದೆ, ಏಕೆಂದರೆ ಪ್ರತಿ ಹೊಸ ದಿನದೊಂದಿಗೆ ನಿಮಗೆ ಹೊಸ ಕನಸುಗಳು, ಹೊಸ ಭರವಸೆಗಳು ಮತ್ತು ಹೊಸ ಅವಕಾಶಗಳು ಸಿಗುತ್ತವೆ. ಅದಕ್ಕಾಗಿಯೇ ನಿಮ್ಮ ಪ್ರತಿದಿನವನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಿ. ನಾಳೆ ಏನಾಗುತ್ತದೆ ಎಂದು ಯಾರಿಗೂ ತಿಳಿಲ್ಲ, ಏಕೆಂದರೆ ಬರಲಿರುವ ಸಮಯವನ್ನು ಯಾರೂ ನೋಡಿಲ್ಲ. ಪ್ರತಿದಿನ ಹೊಸ ಹುಟ್ಟು. ಸಾಮಾನ್ಯವಾಗಿ ನಾವೆಲ್ಲರೂ ನಮಗೆ ಮುಂದೆ ದೀರ್ಘ ಜೀವನವಿದೆ ಎಂದು ಯೋಚಿಸುತ್ತೇವೆ. ಇದು ನಿಜ, ಆದರೆ ಜೀವನಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ ಎಂಬುದು ಸಹ ಸತ್ಯ. ಯಾವಾಗ ಏನಾಗುತ್ತದೆ ಎಂದು ಹೇಳುವುದು ಬಹಳ ಕಷ್ಟ. ಅದಕ್ಕಾಗಿಯೇ ಪ್ರತಿದಿನವನ್ನು ಹೊಸ ಜನ್ಮವೆಂದು ಪರಿಗಣಿಸಿ ಬದುಕಲು ಪ್ರಾರಂಭಿಸಿ, ಏಕೆಂದರೆ ಈ ಚಿಂತನೆಯೊಂದಿಗೆ ಜೀವನವನ್ನು ಬದುಕುವುದರಿಂದ ನಿಮಗೆ ಮತ್ತೆ ಎಂದಿಗೂ ದುಃಖವೆನಿಸುವುದಿಲ್ಲ. ಬದಲಾಗಿ ನೀವು ನಿಮ್ಮನ್ನು ಮತ್ತು ನಿಮ್ಮ ಪ್ರೀತಿಪಾತ್ರರನ್ನು ಇನ್ನಷ್ಟು ಪ್ರೀತಿಸಲು ಪ್ರಾರಂಭಿಸುತ್ತೀರಿ ಮತ್ತು ನಂತರ ನೀವು ಏನೇ ಮಾಡಿದರೂ ಅದನ್ನು ಸಂಪೂರ್ಣ ಉತ್ಸಾಹ ಮತ್ತು ಹುಮ್ಮಸ್ಸಿನಿಂದ ಮಾಡುತ್ತೀರಿ. ನಿಮ್ಮ ಪ್ರತಿದಿನವೂ ನಗು ಮತ್ತು ಸಂತೋಷದಿಂದ ಕಳೆಯುತ್ತದೆ. ಬದಲಾವಣೆಯನ್ನು ಸ್ವೀಕರಿಸಿ. ಗುರುಗಳು ಮುಂದುವರೆದು ಹೇಳಿದರು, ನಿಮಗೆ ಯಶಸ್ಸು ಬೇಕಿದ್ದರೆ ನೀವು ಕೆಲವು ಹೊಂದಾಣಿಕೆಗಳನ್ನು ಮಾಡಬೇಕಾಗುತ್ತದೆ. ಇದು ಜೀವನದ ನಿಯಮ. ನಿಮ್ಮ ಸೌಕರ್ಯ ವಲಯದಲ್ಲಿ ವಾಸಿಸುತ್ತಾ ನೀವು ಎಂದಿಗೂ ದೊಡ್ಡದನ್ನು ಸಾಧಿಸಲು ಸಾಧ್ಯವಿಲ್ಲ. ಜೀವನದಲ್ಲಿ ಬದಲಾವಣೆಗಳನ್ನು ತರುವುದರ ಮೂಲಕ ಮಾತ್ರ ನೀವು ಅದಕ್ಕೆ ಹೊಸ ದಿಕ್ಕನ್ನು ನೀಡಬಹುದು. ಅದಕ್ಕಾಗಿಯೇ ಪ್ರತಿ ಬದಲಾವಣೆಯನ್ನು ಮುಕ್ತ ಮನಸ್ಸಿನಿಂದ ಮತ್ತು ಪೂರ್ಣ ಹೃದಯದಿಂದ ಸ್ವಾಗತಿಸಿ. ಸಮಯದೊಂದಿಗೆ ಬದಲಾಗಲು ಕಲಿಯುವವರು ಅವರು ಯಶಸ್ಸನ್ನು ಪಡೆಯುತ್ತಾರೆ. ನಿಮ್ಮ ಜೀವನದಲ್ಲಿ ಬಹಳಷ್ಟು ಕಷ್ಟಗಳಿವೆ ಮತ್ತು ನೀವು ವಿಚಲಿತರಾಗಿದ್ದೀರಿ ಎಂದು ನಿಮಗೆ ಅನಿಸಿದರೆ, ಆಗ ನೀವು ಕಷ್ಟಗಳನ್ನು ಎದುರಿಸುವ ಕಡೆಗೆ ನಿಮ್ಮ ಮನೋಭಾವವನ್ನು ಬದಲಾಯಿಸಬೇಕು. ನಿಮ್ಮ ಯೋಚನಾ ವಿಧಾನವನ್ನು ಬದಲಾಯಿಸಬೇಕು. ಬದಲಾವಣೆ ಏನೇ ಇರಲಿ ಮತ್ತು ಅದು ಎಷ್ಟು ಕಷ್ಟಕರವಾಗಿ ಕಂಡುಬಂದರೂ ನೀವು ಅದನ್ನು ಎದುರಿಸಿ. ನಿಮಗೆ ತಿಳಿದಿಲ್ಲದಿರಬಹುದು, ಆದರೆ ನೀವು ಅಂದುಕೊಂಡಿರುವುದಕ್ಕಿಂತ ನೀವು ಹೆಚ್ಚು ಬಲಶಾಲಿ ಮತ್ತು ನಿಮ್ಮ ಜೀವನದಲ್ಲಿ ಎಷ್ಟು ಹೆಚ್ಚು ಕಷ್ಟಗಳು ಬರುತ್ತವೆಯೋ ಅಷ್ಟೇ ಹೆಚ್ಚು ನೀವು ಬಲಶಾಲಿಗಳಾಗುತ್ತೀರಿ. ಏಕೆಂದರೆ ಪ್ರತಿ ಕಷ್ಟವೂ ಒಂದು ಹೊಸ ಅನುಭವ, ಒಂದು ಹೊಸ ಪಾಠವನ್ನು ನೀಡುತ್ತದೆ ಮತ್ತು ನಂತರ ಯಾರೂ ನಿಮ್ಮನ್ನು ಯಶಸ್ವಿಯಾಗದಂತೆ ತಡೆಯಲು ಸಾಧ್ಯವಾಗುವುದಿಲ್ಲ ಮತ್ತು ನಿಮ್ಮ ಜೀವನವು ಸಂತೋಷ ಮತ್ತು ಯಶಸ್ಸಿನಿಂದ ತುಂಬಿರುತ್ತದೆ. ಆಲೋಚನೆಗಳ ನಿಯಂತ್ರಣ. ಕೆಟ್ಟ ಕೆಲಸಗಳನ್ನು ಮಾಡುವುದರ ಮೂಲಕ ವಿಶ್ವವು ನಿಮ್ಮನ್ನು ಆಶೀರ್ವದಿಸುತ್ತದೆ ಎಂದು ಯೋಚಿಸಬೇಡಿ. ಅದಕ್ಕಾಗಿಯೇ ನಿಮ್ಮ ಚಿಂತನೆ ಮತ್ತು ನಿಮ್ಮ ಕಾರ್ಯಗಳ ಮೇಲೆ ಸರಿಯಾದ ನಿಯಂತ್ರಣವನ್ನು ಇಟ್ಟುಕೊಳ್ಳಿ. ನಾವು ಜಗತ್ತನ್ನು ಹೇಗೆ ನೋಡುತ್ತೇವೆ ಎಂಬುದು ನಮ್ಮದೇ ಚಿಂತನೆಯ ಮೇಲೆ ಅವಲಂಬಿತವಾಗಿರುತ್ತದೆ. ನಕಾರಾತ್ಮಕತೆಯುಳ್ಳ ವ್ಯಕ್ತಿಯು ಜಗತ್ತಿನಲ್ಲಿ ಕೇವಲ ಕೆಟ್ಟತನವನ್ನು ಮಾತ್ರ ನೋಡುತ್ತಾನೆ, ಆದರೆ ಸಕಾರಾತ್ಮಕ ಚಿಂತನೆಯು ನಾವು ಈಗ ಹೊಂದಿರುವ ಮತ್ತು ಆ ಕಾಮಿಕ್ ಶಕ್ತಿಯ ಅನುಗ್ರಹದಿಂದ ನಮಗೆ ಸಿಕ್ಕಿರುವ ವಿಷಯಗಳಿಗೆ ಜೀವನದಲ್ಲಿ ಮೌಲ್ಯ ನೀಡಲು ನಮಗೆ ಸಹಾಯ ಮಾಡುತ್ತದೆ. ಆಂತರಿಕ ಶಾಂತಿ ಮತ್ತು ಪ್ರಶ್ನೆಗಳು. ಗುರುಗಳು ಮುಂದುವರೆದು ಹೇಳಿದರು, ನಿಮ್ಮ ಮನಸ್ಸನ್ನು ಶಾಂತವಾಗಿ ಇಡಲು ಕಲಿಯಿರಿ. ಶ್ರೀಕೃಷ್ಣನಂತೆ ದಿನದ ಗಡಿಗೆಯ ನಡುವೆ ನಿಮ್ಮನ್ನು ಶಾಂತವಾಗಿ ಇರಿಸಿಕೊಳ್ಳಲು ಒಂದು ಮಾರ್ಗವನ್ನು ಕಲಿಯಿರಿ. ಶಾಂತಿಯುತ ಮನಸ್ಸಿನೊಂದಿಗೆ ನಾವು ನಮ್ಮ ಆತ್ಮಸಾಕ್ಷಿಯೊಳಗೆ ನೋಡಲು ಮತ್ತು ನಮ್ಮನ್ನೇ ಪ್ರಶ್ನಿಸಲು ಅವಕಾಶವನ್ನು ಪಡೆಯುತ್ತೇವೆ. ಪ್ರಶ್ನೆಗಳೆಂದರೆ, ನಾನು ಯಾರು? ನನ್ನ ಜೀವನದ ಉದ್ದೇಶವೇನು? ನಾನು ಉತ್ತಮ ವ್ಯಕ್ತಿಯೇ? ನಾನು ಉತ್ತಮ ತಂದೆ ಅಥವಾ ಪತಿಯೇ? ಅಥವಾ ನಾನು ಉತ್ತಮ ಮಗುವೇ? ನೀವು ನಿಮ್ಮೊಳಗೆ ಎಷ್ಟು ಆಳವಾಗಿ ನೋಡುತ್ತೀರೋ ಅಷ್ಟು ಹೆಚ್ಚು ನಿಮ್ಮ ಬಗ್ಗೆ ಮತ್ತು ನಿಮ್ಮ ಸುತ್ತಲಿನ ವಿಷಯಗಳ ಬಗ್ಗೆ ತಿಳ್ಕೊಳ್ಳಲು ಸಾಧ್ಯವಾಗುತ್ತೆ. ನೀವು ಜನರ ಸ್ವಭಾವ ಮತ್ತು ಅವರ ನಡವಳಿಕೆಯನ್ನು ಅರ್ಥಮಾಡಿಕೊಳ್ಳಲು ಪ್ರಾರಂಭಿಸುತ್ತೀರಿ. ಆಗ ನೀವು ವಿಷಯಗಳು ಮತ್ತು ಜನರ ಬಗ್ಗೆ ವಿಚಲಿತರಾಗುವುದನ್ನು ಮತ್ತು ದುಃಖಿತರಾಗುವುದನ್ನು ನಿಲ್ಲಿಸುತ್ತೀರಿ. ನಿಮ್ಮ ಯಾವುದೇ ಕ್ರಿಯೆಗಳಿಂದ ಏನು ಪರಿಣಾಮ ಬೀರುತ್ತದೆ ಎಂದು ನಿಮಗೆ ಅರಿವಾಗಲು ಪ್ರಾರಂಭಿಸುತ್ತದೆ. ಯಾವುದೇ ಕೆಲಸವು ನಿಮಗೆ ನೋವು ನೀಡಿದರೆ ಆ ಕೆಲಸವನ್ನು ಮಾಡಬೇಡಿ ಮತ್ತು ನಿಮಗೆ ಸಂತೋಷ ನೀಡುವ ಕೆಲಸವನ್ನು ಮಾಡಿ. ಆಗ ನಿಮ್ಮ ಜೀವನವು ಹೇಗೆ ಸ್ಥಿರವಾಗುತ್ತದೆ ಎಂದು ನೋಡಿ. ಹೃದಯದ ಮಾತು. ನಮಗೆ ಜೀವನವು ಕೇವಲ ಒಮ್ಮೆ ಮಾತ್ರ ಸಿಗುತ್ತದೆ, ಹಾಗಾಗಿ ಅದನ್ನು ಪೂರ್ಣವಾಗಿ ಏಕೆ ಬದುಕಬಾರದು? ನಿಮ್ಮ ಹೃದಯ ಏನು ಹೇಳುತ್ತದೆಯೋ ಅದನ್ನು ಮಾಡಿ. ನಿಮ್ಮನ್ನು ಬಂಧನಗಳಲ್ಲಿ ಕಟ್ಟಿಕೊಳ್ಳಬೇಡಿ. ಆದರೆ ಹೌದು, ಅದು ಸ್ವಚ್ಛಂದವಾಗಿರಬಾರದು. ಅದು ಬುದ್ಧಿವಂತಿಕೆಯಿಂದ ಮತ್ತು ನಿಮ್ಮ ಆಂತರಿಕ ಧ್ವನಿಯಾಗಿರಬೇಕು. ಅದಕ್ಕಾಗಿಯೇ ಏನಾದರೂ ಮಾಡುವ ಮೊದಲು ನಿಮ್ಮ ಆತ್ಮಸಾಕ್ಷಿಯ ಧ್ವನಿಯನ್ನು ಆಲಿಸಿ. ನಿಮ್ಮ ಹೃದಯದ ಆಸೆ ಏನೇ ಆಗಿರಬಹುದು. ಉದಾಹರಣೆಗೆ, ಹೊಸ ವ್ಯಾಪಾರವನ್ನು ಪ್ರಾರಂಭಿಸುವುದು, ಹೊಸ ನಗರಕ್ಕೆ ಹೋಗಿ ನಿಮ್ಮ ಅದೃಷ್ಟನ್ನು ಪ್ರಯತ್ನಿಸುವುದು, ಅಥವಾ ಏನಾದರೂ ಮುಖ್ಯವಾದುದನ್ನು ಸಾಧಿಸುವುದು. ನಿಮ್ಮ ಹೃದಯದಲ್ಲಿ ಏನೇ ಇರಲಿ, ಅದನ್ನು ಸಾಧಿಸಲು ಕನಿಷ್ಠ ಒಂದು ಬಾರಿಯಾದರೂ ನಿಮ್ಮ ಅತ್ಯುತ್ತಮ ಪ್ರಯತ್ನವನ್ನು ಮಾಡಿ. ಅದರ ಫಲಿತಾಂಶ ಏನಾಗಿರುತ್ತದೆ ಎಂದು ಯೋಚಿಸಬೇಡಿ. ನಿಮ್ಮ ಮನಸ್ಸಿನಲ್ಲಿರುವುದನ್ನು ಮಾಡಿ. ಪಶ್ಚಾತ್ತಾಪದ ಕೊರತೆ. ಸಾಮಾನ್ಯವಾಗಿ ನಾವು ಜೀವನದ ಗೊಂದಲದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೇವೆ, ಏಕೆಂದರೆ ನಮ್ಮ ಹೃದಯ ಏನೋ ಹೇಳುತ್ತದೆ ಮತ್ತು ನಮ್ಮ ಮನಸ್ಸು ಬೇರೇನೋ ಹೇಳುತ್ತದೆ. ಆದರೆ ನೀವು ಪ್ರಯತ್ನಿಸಿದರೆ ನಿಮಗೆ ಆಗಬಹುದಾದ ಅತ್ಯಂತ ದೊಡ್ಡ ವಿಷಯವೇನು? ಅದು ನಿಮಗೆ ಯಶಸ್ಸು ಸಿಗುವುದಿಲ್ಲ ಎಂಬುದು. ಗುರುಗಳು ಹೇಳಿದರು, ಆದರೆ ಕನಿಷ್ಠ ನೀವು ಪ್ರಯತ್ನಿಸಲಿಲ್ಲ ಎಂಬ ಪಶ್ಚಾತ್ತಾಪ ಉಳಿಯುವುದಿಲ್ಲ.
ಏನನ್ನು ಮಾಡದಿರುವುದಕ್ಕಿಂತ ಆ ಕೆಲಸವನ್ನು ಮಾಡಿ ಅದರಲ್ಲಿ ವಿಫಲರಾಗುವುದು ಉತ್ತಮ. ನಿಮ್ಮ ಆತ್ಮಸಾಕ್ಷಿಯು ನಿಮ್ಮ ಒಳಿತನ್ನು ಬಯಸುತ್ತದೆ. ಅದರ ಧ್ವನಿಯನ್ನು ಎಂದಿಗೂ ನಿರ್ಲಕ್ಷಿಸಬೇಡಿ, ಏಕೆಂದರೆ ಒಳಗಿನಿಂದ ಬರುವ ಧ್ವನಿಯು ನಮ್ಮನ್ನು ಯಶಸ್ಸಿನ ಮಾರ್ಗಕ್ಕೆ ಕೊಂಡೊಯ್ಯುತ್ತದೆ. ವಿವೇಕದ ಉಡುಗೊರೆ. ನೀವು ಏನಾದರೂ ತಪ್ಪು ಎಂದು ಯೋಚಿಸಿದಾಗ ಅಥವಾ ತಪ್ಪು ಮಾಡಿದಾಗ ನಿಮ್ಮನ್ನು ಮೊದಲು ಬುದ್ಧಿಮಾತು ಹೇಳುವುದು ನಿಮ್ಮ ಆಂತರಿಕ ಧ್ವನಿ. ಅದು ನಿಮ್ಮನ್ನು ತಪ್ಪು ಮಾಡದಂತೆ ತಡೆಯುತ್ತದೆ. ಇದು ಏಕೆ ಸಂಭವಿಸುತ್ತದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಏಕೆಂದರೆ ಅದು ಯಾವಾಗಲೂ ನಮ್ಮ ಒಳಿತನ್ನು ಬಯಸುತ್ತದೆ. ಇದು ನಮಗೆ ದೇವರು ನೀಡಿದ ಅತ್ಯಂತ ಅಮೂಲ್ಯವಾದ ಉಡುಗೊರೆ. ಇದನ್ನು ನಾವು ತಿಳುವಳಿಕೆ ಅಥವಾ ಬುದ್ಧಿ ಎಂದು ಕರೆಯುತ್ತೇವೆ. ಕೃತಜ್ಞತೆಯ ಮನೋಭಾವ. ನೀವು ಜೀವನದ ಸೌಂದರ್ಯವನ್ನು ಅರ್ಥಮಾಡಿಕೊಳ್ಳಲು ಬಯಸಿದರೆ ನಿಮ್ಮೊಳಗೆ ನೋಡಿ. ನಿಮ್ಮಲ್ಲಿ ಏನಿದೆ ಮತ್ತು ನಿಮ್ಮ ಜೀವನದಲ್ಲಿ ನೀವು ಎಷ್ಟು ಸಾಧಿಸಿದ್ದೀರಿ ಎಂದು ನೋಡಿ. ನೀವು ಕೃತಜ್ಞತೆಯಿಂದ ತುಂಬಿದಾಗ ಮಾತ್ರ ನೀವು ಜೀವನದ ಸೌಂದರ್ಯವನ್ನು ಅನುಭವಿಸಲು ಸಾಧ್ಯವಾಗುತ್ತದೆ. ನಮ್ಮಲ್ಲಿ ಏನಿಲ್ಲ ಎಂದು ಯೋಚಿಸಿ ದುಃಖಿತರಾಗುವ ಬದಲು ನಮ್ಮಲ್ಲಿ ಎಷ್ಟು ಇದೆ ಎಂದು ಯೋಚಿಸಿ ಸಂತೋಷವಾಗಿರಿ. ಮತ್ತು ಈ ತೃಪ್ತಿ ಮತ್ತು ಶಾಂತ ಮನಸ್ಸಿನ ಭಾವನೆಯೊಂದಿಗೆ ನಿಮ್ಮ ಪ್ರಯತ್ನಗಳನ್ನು ಮುಂದುವರಿಸಿ. ಮಾತು ಮತ್ತು ನಡವಳಿಕೆ. ಇಷ್ಟನ್ನು ಹೇಳಿದ ನಂತರ ಗುರುದೇವರು ಸ್ವಲ್ಪ ಸಮಯ ಮೌನವಾಗಿದ್ದರು ಮತ್ತು ನಂತರ ಮಾತನಾಡಲು ಪ್ರಾರಂಭಿಸಿದರು. ಮಾತುಗಳು ಕತ್ತಿಗಳಿಗಿಂತ ಹೆಚ್ಚು ಶಕ್ತಿಶಾಲಿ ಎಂದು ನಿಮಗೆ ತಿಳಿದಿದೆಯೇ? ಅದಕ್ಕಾಗಿಯೇ ಮಾತುಗಳನ್ನು ಚಿಂತನಶೀಲವಾಗಿ ಬಳಸಬೇಕು. ಇನ್ನೊಬ್ಬರಿಗೆ ನೋವುಂಟು ಮಾಡುವಂತಹ ವಿಷಯಗಳನ್ನು ಹೇಳುವುದನ್ನು ತಪ್ಪಿಸಿ. ಸ್ಪಷ್ಟ ಮತ್ತು ನಿರ್ದಿಷ್ಟ ಅಭಿಪ್ರಾಯಗಳನ್ನು ಹೊಂದಿರುವುದು ಒಳ್ಳೆಯದು, ಆದರೆ ಯಾರನ್ನಾದರೂ ಒಳಗಿನಿಂದ ಮೌನವಾಗಿಸುವಂತಹ ಮಾತುಗಳನ್ನು ಹೇಳಬೇಡಿ. ಸ್ಪಷ್ಟತೆಯನ್ನು ಸಭ್ಯತೆಯಿಂದಲೂ ಹೇಳಬಹುದು. ನೀವು ಕೋಪದಲ್ಲಿದ್ದರೂ ಸಹ ಯಾರಾದರೂ ಕೆಟ್ಟದ್ದನ್ನು ಹೇಳುವುದನ್ನು ತಪ್ಪಿಸಿ. ನೀವು ನಂತರ ಪಶ್ಚಾತ್ತಾಪ ಪಡಬೇಕಾಗಬಹುದು. ಮಾತನಾಡುವಾಗ ನಿಮ್ಮ ಧ್ವನಿಯಲ್ಲಿ ನಮ್ರತೆಯನ್ನು ಇಟ್ಟುಕೊಳ್ಳಿ. ಸಾಧ್ಯವಾದಷ್ಟು ಸ್ಪಷ್ಟವಾಗಿ ಮಾತನಾಡಿ, ಆದರೆ ಅದನ್ನು ಪ್ರೀತಿಯಿಂದ ಹೇಳಿ. ಉತ್ತಮ ವ್ಯಕ್ತಿಯಾಗಲು ನೀವು ಮಾಡಬೇಕಾಗಿರುವುದು ಇಷ್ಟೇ, ಆದರೆ ಈ ಅಭ್ಯಾಸಗಳನ್ನು ನಿಮ್ಮ ಸ್ವಭಾವದ ಭಾಗವಾಗಿಸಲು ಸಮಯ ತೆಗೆದುಕೊಳ್ಳುತ್ತದೆ, ಏಕೆಂದರೆ ಅವುಗಳನ್ನು ಅಭ್ಯಾಸ ಮಾಡಬೇಕು. ಸ್ವಯಂ ಮೌಲ್ಯಮಾಪನ. ನೀವು ಉತ್ತಮ ವ್ಯಕ್ತಿಯೇ ಮತ್ತು ನೀವು ಉತ್ತಮ ವ್ಯಕ್ತಿ ಎಂದು ನೀವು ಏಕೆ ಯೋಚಿಸುತ್ತೀರಿ ಎಂದು ನಿಮ್ಮನ್ನೇ ಕೇಳಿಕೊಳ್ಳಿ. ನಿಮ್ಮಲ್ಲಿ ವಿಶೇಷವಾದ ಏನು? ನೀವು ಇತರರೊಂದಿಗೆ ಹೇಗೆ ವರ್ತಿಸುತ್ತೀರಿ? ಈ ಪ್ರಶ್ನೆಯು ನಿಮ್ಮ ನ್ಯೂನತೆಗಳನ್ನು ತಿಳಿದುಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ. ಮೊದಲಿಗೆ ನಿಮ್ಮನ್ನು ನೀವು ಈ ರೀತಿ ಪ್ರಶ್ನೆಗಳನ್ನು ಕೇಳುವುದು ನಿಮಗೆ ವಿಚಿತ್ರವೆನಿಸಬಹುದು, ಆದರೆ ನಿಮ್ಮನ್ನೇ ಈ ರೀತಿ ಪ್ರಶ್ನೆಗಳನ್ನು ಕೇಳುತ್ತಾ ಇರಿ ಮತ್ತು ನಿಮ್ಮನ್ನು ಒಳಗಿನಿಂದ ವಿನಮ್ರವಾಗಿ ಮತ್ತು ಶಾಂತವಾಗಿ ಇಡಲು ಪ್ರಯತ್ನಿಸಿ. ನೀವು ಮನುಷ್ಯರಾಗಿ ನಿಮ್ಮನ್ನು ಸುಧಾರಿಸಲು ಬಯಸಿದರೆ ನಿಮ್ಮ ನ್ಯೂನತೆಗಳನ್ನು ಗುರುತಿಸಬೇಕು ಮತ್ತು ಅವುಗಳನ್ನು ತೆಗೆದುಹಾಕಬೇಕು. ಪ್ರೇಮದ ದಿವ್ಯ ಶಕ್ತಿ. ಗುರುಗಳು ಮುಂದುವರಿದು ಹೇಳಿದರು, ಜಗತ್ತಿನಲ್ಲಿ ಪ್ರೀತಿಗಿಂತ ಉತ್ತಮವಾದದ್ದು ಯಾವುದೂ ಇಲ್ಲ. ಪ್ರೀತಿ ನಿಮ್ಮನ್ನು ಸಮೃದ್ಧಗೊಳಿಸಬಹುದು ಮತ್ತು ಅದು ನಿಮ್ಮನ್ನು ನಾಶಪಡಿಸಬಹುದು. ಆದಾಗ್ಯೂ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದವನು ಮಾತ್ರ ನಿಮ್ಮನ್ನು ನಾಶಪಡಿಸುತ್ತಾನೆ, ಏಕೆಂದರೆ ಪ್ರೀತಿ ಬಹಳ ಪವಿತ್ರವಾದ ವಿಷಯ. ಪ್ರೀತಿಯೇ ದೇವರು ಎಂದು ಹೇಳಲಾಗುತ್ತದೆ. ನೀವು ಎಲ್ಲರ ಮೇಲೆ ಪ್ರೀತಿ ಮತ್ತು ಕರುಣೆಯನ್ನು ಹೊಂದಿರಬೇಕು ಎಂಬುದು ನಿಮ್ಮ ನಿಯಮವಾಗಿರಲಿ. ಯಾವ ಹೃದಯದಲ್ಲಿ ಪ್ರೀತಿ ಇದೆಯೋ ಆ ಹೃದಯ ಮಾತ್ರ ಸಮೃದ್ಧವಾಗಿರುತ್ತದೆ. ನೀವು ಎಷ್ಟು ಹೆಚ್ಚು ಪ್ರೀತಿಯನ್ನು ಹಂಚುತ್ತೀರೋ ಅಷ್ಟು ಹೆಚ್ಚು ಅದು ನಿಮಗೆ ಹಿಂತಿರುಗುತ್ತದೆ. ಯಾರ ಹೃದಯದಲ್ಲಿ ಪ್ರೀತಿ ಮತ್ತು ಕರುಣೆ ಇದೆಯೋ ಅವರು ಎಂದಿಗೂ ಯಾರೂ ಕೆಟ್ಟದ್ದನ್ನು ಮಾಡಲು ಸಾಧ್ಯವಿಲ್ಲ. ಅವರಿಗೆ ಇತರರ ಬಗ್ಗೆ ಕೆಟ್ಟ ಮತ್ತು ನಕಾರಾತ್ಮಕ ಭಾವನೆಗಳು ಇರಲು ಸಾಧ್ಯವಿಲ್ಲ. ವಾಸ್ತವವಾಗಿ ಪ್ರೀತಿಯೊಳಗೆ ಒಂದು ಶಕ್ತಿ ಇದೆ. ಅದು ನಮ್ಮನ್ನು ತಪ್ಪು ಕೆಲಸಗಳನ್ನು ಮಾಡುವುದರಿಂದ ತಡೆಯುತ್ತದೆ. ಒಬ್ಬ ವ್ಯಕ್ತಿಯು ತಪ್ಪು ಕೆಲಸಗಳನ್ನು ಮಾಡುವುದರ ಮೂಲಕ ಎಂದಿಗೂ ಶಾಂತಿಯಿಂದ ಬದುಕಲು ಸಾಧ್ಯವಿಲ್ಲ. ಅವನೊಳಗೆ ಯಾವಾಗಲೂ ಭಯ ಮತ್ತು ಪಶ್ಚಾತ್ತಾಪ ಇರುತ್ತದೆ. ತಪ್ಪು ಕೆಲಸಗಳನ್ನು ಮಾಡುವುದನ್ನು ನಿಲ್ಲಿಸಿ. ಆಗ ನಿಮಗೆ ಎಷ್ಟು ಸಂತೋಷ ಮತ್ತು ತೃಪ್ತಿ ಸಿಗುತ್ತದೆಂದರೆ ನಿಮ್ಮ ಇಡೀ ಜೀವನ ಶಾಂತಿಯುತವಾಗಿರುತ್ತದೆ. ನಿಜವಾದ ಸಂತೋಷವು ಸ್ವಾರ್ಥಿ ಮತ್ತು ವಂಚಕರಿಂದ ದೂರ ಓಡಿ ಹೋಗುತ್ತದೆ. ಅವರು ಎಷ್ಟೇ ಸಂತೋಷವಾಗಿರುವಂತೆ ನಟಿಸಿದರೂ ಒಳಗಿನಿಂದ ಅವರು ಯಾವಾಗಲೂ ಅತೃಪ್ತರಾಗಿರುತ್ತಾರೆ. ಕೆಟ್ಟ ಕೆಲಸಗಳು ಮತ್ತು ಕೆಟ್ಟ ಆಲೋಚನೆಗಳು ನಮ್ಮನ್ನು ಎಂದಿಗೂ ಸಂತೋಷವಾಗಿರಲು ಬಿಡುವುದಿಲ್ಲ. ಮತ್ತು ಎಲ್ಲಿ ಸಂತೋಷವಿದೆಯೋ ಅಲ್ಲಿ ಪ್ರೀತಿ ಇರುತ್ತದೆ. ಆಶುದ್ಧಿಯ ನಿರ್ಧಾರ. ಪ್ರಿಯ ವೀಕ್ಷಕ ಬಂಧುಗಳೇ, ಈ ದಿವ್ಯ ಉಪದೇಶಗಳನ್ನು ಕೇಳಿದ ನಂತರ ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ನಿಮ್ಮ ಆಲೋಚನೆಗಳನ್ನು ಸಕಾರಾತ್ಮಕವಾಗಿ ಇಟ್ಟುಕೊಳ್ಳುವುದು ಮತ್ತು ಅಂತಹ ವಿಚಾರಗಳನ್ನು ನಿಮ್ಮ ಮನಸ್ಸಿಗೆ ನೀಡುವುದು ಖಂಡಿತವಾಗಿಯೂ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ನಿಮ್ಮ ಸಾಮರ್ಥ್ಯದ ಬಗ್ಗೆ ಸಂದೇಹ ಪಡುವುದು ನಿಮ್ಮನ್ನು ಕೆಳಕ್ಕೆ ಎಳೆಯುತ್ತದೆ ಎಂಬ ಜ್ಞಾನವನ್ನು ನೀವು ಪಡೆದುಕೊಂಡಿರಿ. ನಿಮ್ಮ ಗುಣಗಳು ಮತ್ತು ಒಳ್ಳೆಯತನದ ಬಗ್ಗೆ ಯಾವಾಗಲೂ ನಿಮ್ಮನ್ನು ನೆನಪಿಸಿ, ಏಕೆಂದರೆ ಅದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ನಾವು ನಮ್ಮ ಆಂತರಿಕ ಆತ್ಮದ ಧ್ವನಿಯನ್ನು ಸಹ ಆಲಿಸಬೇಕು. ನಮ್ಮ ನ್ಯೂನತೆಗಳು, ಗುಣಗಳು, ನಮ್ಮ ಗುರಿಗಳು ಇವುಗಳ ಬಗ್ಗೆ ನಾವು ಸ್ಪಷ್ಟವಾಗಿ ತಿಳಿದಿರಬೇಕು. ಯಾವಾಗಲೂ ಸಕಾರಾತ್ಮಕವಾಗಿ ಯೋಚಿಸಿ ಮತ್ತು ನಾವು ದೃಢ ಸಂಕಲ್ಪವನ್ನು ಹೊಂದಿದ್ದರೆ ಜೀವನದಲ್ಲಿ ಯಾವುದೂ ಅಸಾಧ್ಯವಲ್ಲ ಎಂಬುದನ್ನು ನೆನಪಿಡಿ. ಉತ್ತಮ ಕೆಲಸಗಳನ್ನು ಮಾಡುವುದು ಮತ್ತು ಉತ್ತಮ ವ್ಯಕ್ತಿಯಾಗಿರುವುದು ಎಷ್ಟು ಮುಖ್ಯ ಎಂಬುದನ್ನು ನೀವು ಕಲಿತಿದ್ದೀರಿ. ವಾಸ್ತವವಾಗಿ ಯಶಸ್ವಿಯಾಗುವುದಕ್ಕಿಂತ ಉತ್ತಮರಾಗಿರುವುದು ಹೆಚ್ಚು ಮುಖ್ಯ. ಜಗತ್ತಿನಲ್ಲಿ ಈಗಾಗಲೇ ಸಾಕಷ್ಟು ಕೆಟ್ಟತನವಿದೆ ಮತ್ತು ನಮ್ಮೊಳಗಿನ ಕೆಟ್ಟತನವು ನಮ್ಮನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ದುರ್ಬಲಗೊಳಿಸುತ್ತದೆ. ಅದಕ್ಕಾಗಿ ನಿಮ್ಮ ಮನಸ್ಸು ಮತ್ತು ಆಲೋಚನೆಗಳನ್ನು ಸಾಧ್ಯವಾದಷ್ಟು ಶುದ್ಧವಾಗಿ ಇರಿಸಿ. ಒಳ್ಳೆಯದನ್ನು ಯೋಚಿಸಿ, ಒಳ್ಳೆಯದನ್ನು ಮಾಡಿ ಮತ್ತು ನಿಮ್ಮೊಳಗಿನ ಕೆಟ್ಟತನವು ತಲೆ ಎತ್ತಲು ಬಿಡಬೇಡಿ. ಇದೆಲ್ಲವನ್ನು ಮಾಡುವುದು ನಮ್ಮ ಕೈಯಲ್ಲಿದೆ. ನೀವು ಎಲ್ಲಿಗೆ ಹೋದರೂ ಜನರಿಗೆ ಒಳ್ಳೆಯದನ್ನು ಮಾಡಲು ಪ್ರಯತ್ನಿಸಿ, ಏಕೆಂದರೆ ಇದರಿಂದ ಬರುವ ಸಂತೋಷ ಎಂದಿಗೂ ಮಾಸೂಲ್ಲ.
ಈ ಜಗತ್ತಿನಲ್ಲಿ ಉತ್ತಮ ಜನರ ಕೊರತೆ ಬಹಳ ಹೆಚ್ಚಾಗಿದೆ. ಆದ್ದರಿಂದ ಸಾಧ್ಯವಾದಷ್ಟು ಒಳ್ಳೆಯದನ್ನು ಯೋಚಿಸಿ ಮತ್ತು ಒಳ್ಳೆಯದನ್ನು ಮಾಡಿ. ಹಾಗಾದರೆ ನೀವು ಯಾವುದಕ್ಕಾಗಿ ಕಾಯುತ್ತೀರಿ? ನಿಮ್ಮ ಮನಸ್ಸುಗಳನ್ನು ಈಡೇರಿಸಲು ಇಂದಿಂದ ಮತ್ತು ಇದೀಗ ಕೆಲಸ ಮಾಡಲು ಪ್ರಾರಂಭಿಸಿ. ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ಈ ಕೃಷ್ಣ ಸಂದೇಶವು ತಮ್ಮೆಲ್ಲರಿಗೂ ಇಷ್ಟವಾಯಿತು ಎಂದು ನಾವು ಭಾವಿಸುತ್ತೇವೆ. ತಮ್ಮ ಅಮೂಲ್ಯವಾದ ಪ್ರತಿಕ್ರಿಯೆಗಳನ್ನು ಕಾಮೆಂಟ್ ವಿಭಾಗದಲ್ಲಿ ಹಂಚಿಕೊಳ್ಳಿ. ಈ ಜ್ಞಾನವನ್ನು ತಮ್ಮ ಪ್ರೀತಿಪಾತ್ರರಿಗೆ ಹಂಚಿಕೊಳ್ಳಲು ಮರೆಯದಿರಿ. ನೀವು ನಮ್ಮ ಕೃಷ್ಣ ಸಂದೇಶ ವಾಹಿನಿಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಂದಾದಾರರಾಗಿ ಮತ್ತು ಬೆಲ್ ಐಕಾನ್ ಒತ್ತಿ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಭಗವಂತ ಶ್ರೀಕೃಷ್ಣನ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ. ಜೈ ಶ್ರೀಕೃಷ್ಣ.